ಒಳ್ಳೆ ರೀತಿಯಲ್ಲಿ ಪೋಷಣೆ ಮಾಡಿ ಗಿಡ ತುಂಬ ದೊಡ್ಡದು ಬರಬೇಕು. ವಿದ್ಯಾಸಂಸ್ಥೆಗೆ ಬಹಳ ಸುದಿನ ಅಂತೇಳಿ ಹೇಳ್ಬೋದು. ತಮಗೆಲ್ಲ ಗೊತ್ತಿರುವ ಹಾಗೆ ಹಲವಾರು ವರ್ಷ, ಸುಮಾರು 55 ವರ್ಷಗಳ ಇತಿಹಾಸ ಇರುವಂತಹ ಪ್ರೌಢಶಾಲೆ ಆಗಿರ್ಬೋದು, 100ರ ಶತಕದ ಹತ್ತಿರ ಹೋಗಿ ನಿಂತಿರುವಂತಹ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಇವತ್ತು ರಾಷ್ಟ್ರ ಮಟ್ಟದ ದಾಖಲೆಯನ್ನ ಮಾಡಿಕೊಳ್ತಾ ಈ ವಿದ್ಯಾಸಂಸ್ಥೆಯ ಮೂಲಭೂತ ಸೌಲಭ್ಯಗಳನ್ನ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಸಂಘಟನೆ ಮಾಡೋದ್ರೊಂದಿಗೆ ಇವತ್ತು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಹೈಯೆಸ್ಟ್ ಒಂದು ಉಳ್ಳರ ವಲಯದಲ್ಲಿ ಅತ್ಯಧಿಕವಾದಂತಹ ಒಂದು ಮಕ್ಕಳು ಕಲಿತಾ ಇದ್ದಾರೆ ಅಂತ ಹೇಳಿದ್ರೆ ಅದು ತುಂಬಾ ಹೆಮ್ಮೆ ಪಡುವಂತಹ ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಅದು ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ, ಅದು ಕನ್ನಡ ಮಾಧ್ಯಮ ಶಾಲೆ. ತಮಗೆಲ್ಲ ಗೊತ್ತಿದೆ, ಸುಮಾರು 500ರಷ್ಟು ಮಕ್ಕಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಈಗ ವ್ಯಾಸಂಗ ಮಾಡುತ್ತಿರುವಂತದ್ದು ನಮಗೆಲ್ಲರಿಗೂ ಬಹಳ ಹೆಮ್ಮೆ ಕೊಡುವಂತ ವಿಚಾರವಾಗಿದೆ. ಆ ನೆಲೆಯಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಈಗಾಗಲೇ ಸೋಲಾರ್ ಮತ್ತು ಸ್ಮಾರ್ಟ್ ಕ್ಲಾಸ್, ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ಹೇಳುವಂತದ್ದು ಇವತ್ತು ಆಧುನಿಕ ಸ್ಪರ್ಶ ಕೊಡಬೇಕು ವಿದ್ಯಾಸಂಸ್ಥೆಗೆ ಅಂತ ಹೇಳಿಕೊಂಡು ಇವತ್ತು ಆಡಳಿತ ಮಂಡಳಿ ಪಾವರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಆಗಿರ್ಬೋದು, ನಮ್ಮ ವಿದ್ಯಾಸಂಸ್ಥೆ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆ ಆಗಿರ್ಬೋದು, ಇವರ ಹಗಲಿರುಳು ಕನಸು ಅಂತೇಳಿ ಹೇಳ್ಬೋದು, ಬಹುದಿನಗಳ ಕನಸೋದು ಒಂದು ಸೋಲಾರ್ ಎಲ್ಲ ಇಡೀ ವಿದ್ಯಾಸಂಸ್ಥೆಗೆ ಇವತ್ತು ಒಳ್ಳೆ ರೀತಿಯಲ್ಲಿ ನೋಡಿ ಇವತ್ತು ಆನ್ ಮಾಡಿದ್ರು ಸರ್ ಅವರು. ಈಗ ಒಳ್ಳೆ ರೀತಿಯಲ್ಲಿ ಫ್ಯಾನ್ ಮತ್ತು ನಮಗೆ ಲೈಟ್ ಕೂಡ ಈಗ ಓಪನ್ ಆಗಿದೆ, ಎಲ್ಲರಿಗೂ ಕಾಣ್ತಾ ಇದೆ, ವಿದ್ಯುತ್ ಚಾಲನೆ ಹೇಳಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತಂದ್ರೆ ಇವತ್ತು ಕರ್ನಾಟಕ ಬ್ಯಾಂಕ್ ಅವರು ಬಹಳ ಅದ್ಭುತವಾಗಿ ನಮಗೆ ಒಂದು ವ್ಯವಸ್ಥೆಯನ್ನು ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆಗೆ ಇಂಥ ಒಂದು ಸೋಲಾರ್ ಅಲ್ಲಿ ಮಾಡಬೇಕು, ಆ ವಿದ್ಯುತ್ ಶಕ್ತಿ ಮೂಲಕ ಆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲಿಬೇಕು ಎನ್ನುವ ಹಿತದೃಷ್ಟಿಯಿಂದ ಇವತ್ತು ನಮಗೆ ಒದಗಿಸಿಕೊಟ್ಟಿದ್ದಾರೆ ಒಂದು ಮೂಲಭೂತ ವ್ಯವಸ್ಥೆಗೆ ಅನುಗುಣವಾಗಿ. ಹಾಗಾಗಿ ಇವತ್ತು ಆ ಒಂದು ಸೋಲಾರ್ ಘಟಕದ ವಿದ್ಯುತ್ ಘಟಕದ ಉದ್ಘಾಟನಾ ಸಮಾರಂಭ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ವಿದ್ಯಾಸಂಸ್ಥೆ ಹಲವಾರು ಕಾರ್ಯಕ್ರಮಗಳಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಇವತ್ತು ಸಭಾಧ್ಯಕ್ಷರನ್ನು ವಹಿಸಿಕೊಳ್ಳುವರು ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆಗಿರುವಂತಹ ಮೊದಲ ಪ್ರೌಢಶಾಲೆಗಳು ಮಾಡಬೇಕಿತ್ತು ಅಧ್ಯಕ್ಷತೆಯನ್ನ. ಅವರಿಗೆ ಸ್ವಲ್ಪ ಅನಾರೋಗ್ಯ ಇದೆ, ಹಾಗಾಗಿ ಇವತ್ತು ಅವರು ಆಗುದಿಲ್ಲ. ಕಾರಣಾಂತರದವರು ಜಯರಾಮ ಬೋಡರ್ ಅವರು ಸಭಾಧ್ಯಕ್ಷರನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಕಾರ್ಯಕ್ರಮದ ದೀಪ ಬೆಳಗಿಸುವುದರೊಂದಿಗೆ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಶ್ರೀ ಗೋಕುಲ್ದಾಸ್ ಪೈಗಳು, ಮುಖ್ಯ ವ್ಯವಹಾರ ಅಧಿಕಾರಿಗಳು, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಮಂಗಳೂರು. ಬಹಳ ಸಮಯಕ್ಕೆ ಒಂದು ಮೌಲ್ಯ ಕೊಡುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಗೋಕುಲ್ದಾಸ್ ಪೈಗಳು. 10 ನಿಮಿಷ ಮುಂಚೆನೆ ಕಾರ್ಯಕ್ರಮಕ್ಕೆ ಬಂದು ಯಾರಿಗೂ ತೊಂದರೆ ಆಗಬಾರ್ದು, ಒಳ್ಳೆ ರೀತಿಯಲ್ಲಿ ಮಾಡಬೇಕು ಎನ್ನುವಂತ ಹಿತದೃಷ್ಟಿಯಿಂದ ಬಂದಿದ್ದಾರೆ. ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇರುವವರು ಪ್ರಶಾಂತನ್ AGM ಆಗಿದ್ದಾರೆ ನಮ್ಮ ಮಂಗಳೂರು ಪ್ರಾದೇಶಿಕ ಬ್ಯಾಂಕಿನ. ಹಾಗೆ ಇವತ್ತು DDPಗಳು ಕೂಡ ಬರಬೇಕಿತ್ತು. ಅವರು ಬೆಳಗ್ಗೆನೆ ಫೋನ್ ಮಾಡಿ ನನ್ನ ಬದಲಿಗೆ ಇನ್ನೊಬ್ಬರನ್ನು ಕಳಿಸ್ಕೊಡ್ತೀನಿ ನಮ್ಮ ಇಲಾಖೆಯಿಂದ ಅಂತೇಳಿ ನಮ್ಮ BRP ಮೇಡಮ್ ಅವರು, ನೀತಾ ಅವರು ಇನ್ನೊಂದು ಕಡೆಯಲ್ಲಿ ಇದ್ರು, ಪಾಪ ಅಲ್ಲಿಂದ ಓಡೋಡಿ ಬಂದಿದ್ದಾರೆ ನಿಮ್ಮ BRP ನೀತಾ ಅವರು. ಹಾಗೆ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಒಬ್ಬ ಕ್ರಿಯಾಶೀಲ ಕಾರ್ಯದರ್ಶಿಗಳು. ಎಲ್ಲ ಚಟುವಟಿಕೆಗಳನ್ನು ಬಹಳ ಮೂಲಭೂತ ವ್ಯವಸ್ಥೆಗಳು ಬಹಳ ಅದ್ಭುತವಾಗಿ ನೆರವೇರಬೇಕು ಅಂತ ಆಸಕ್ತಿಯನ್ನು ಇಟ್ಕೊಂಡು ಕೆಲಸ ನಿರ್ವಹಿಸುತ್ತಿರುವಂತಹ ಇಬ್ಬರು ಇದ್ದಾರೆ. ಒಬ್ಬರು ಕಾರ್ಯದರ್ಶಿಗಳು ರಾಜಕುಮಾರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ಕೋಶಾಧಿಕಾರಿಗಳಾಗಿರುವಂತಹ ಕಡಂಜ ಸೋಮಶೇಖರ್ ಚೌಟ್ರಿ ಇದ್ದಾರೆ. ಹಾಗೆ 2 ಶಾಲೆಗಳ ವಿದ್ಯಾಸಂಸ್ಥೆಗಳ ಮುಖ್ಯ ಶಿಕ್ಷಕರು ಶ್ರೀಮತಿ ಉಷಾಲತಾ ಟೀಚರ್ ಹಾಗೂ ಮತ್ತು ಶ್ರೀಯುತ ನತಾನಿಯಲ್ಲಿ ಎಡ್ವರ್ಡ್ ಐಮಂಡ್ ಸರ್ ಅವರು ಇದ್ದಾರೆ. ಎಲ್ಲರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ನಮ್ಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಂದ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಜ್ಞಾನದುದಯ ಭಾಗ್ಯದುದಯ ಎಮಗೆ ನಿತ್ಯ ದೊರೆಯಲಿ, ಸತ್ಯ ಶಾಂತಿ ನ್ಯಾಯ ನಡತೆ ತಿದ್ದಿ ನಮ್ಮ ಬೆಳೆಸಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಜಾತಿ ಪಂಥ ಭೇದ ಭಾವ ಎಮ್ಮ ಬಿಟ್ಟು ತೊಲಗಲಿ,
ಒಂದೇ ತಾಯ ಮಕ್ಕಳೆಂಬ ಶುದ್ಧ ಭಾವ ಬೆಳೆಯಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ. ಧರ್ಮ ಅರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ. ಇವತ್ತು ಪ್ರಸ್ತಾವನೆ ಮಾಡುವಂಥವರು ನಮ್ಮ ಜಯರಾಮಳ್ಳ ಪೋಡರ್ ಅವರು ಸಭಾಧ್ಯಕ್ಷತೆ ವಹಿಸಿಕೊಂಡ ಕಾರಣ ಕೆಲವು ವಿಚಾರಗಳನ್ನು ನಾವು ಹೇಳಬೇಕಾಗ್ತದೆ. ಅದನ್ನು ನಾವು ಹೇಳ್ತೇವೆ. ಅದಕ್ಕಿಂತ ಮುಂಚೆ ಬಂದಂಥ ಎಲ್ಲ ಅತಿಥಿವರಿಯರನ್ನ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಈಗಾಗಲೇ ನಾವೆಲ್ಲ ಒಂದು ಒಳ್ಳೆಯ ಬ್ಯಾಂಡ್ ಸೆಟ್ನೊಂದಿಗೆ ಭಾರತೀಯ ಸಂಸ್ಕೃತಿಯೊಂದಿಗೆ ಪಥಸಂಚಲನದೊಂದಿಗೆ ಬಂದಂಥ ಅತಿಥಿವರಿಯರನ್ನು ಸ್ವಾಗತಿಸಿದ್ದೇವೆ ಬಹಳ ಒಳ್ಳೆ ರೀತಿಯಲ್ಲಿ. ಈಗ ಸ್ವಾಗತದ ಮಾತುಗಳೊಂದಿಗೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಒಬ್ಬ ಕ್ರಿಯಾಶೀಲ ವಿಜ್ಞಾನ ಶಿಕ್ಷಕರು, ಒಳ್ಳೆಯ ಭಾಗವತರು, ಉತ್ತಮ ಮಾತುಗಾರರು ಆಗಿರುವಂಥ ಶ್ರೀಯುತ ಕೃಷ್ಣಶಾಸ್ತ್ರಿ ಸರ್ ಅವರು ಸರ್ವರನ್ನು ಕೂಡ ಸ್ವಾಗತಿಸಲಿಕ್ಕಿದ್ದಾರೆ. ಇವತ್ತು ನಾವು ಒಂದು ಉತ್ತಮ ಯೋಜನೆಯ ನಮ್ಮ ಶಾಲೆಯಲ್ಲಿ ಈ ಯೋಜನೆಯನ್ನು ಇವತ್ತು ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಈ ಸೋಲಾರ್ ವಿದ್ಯುತ್ ಘಟಕ ಎಂಬುದು ಪ್ರತಿ ಮನೆಯಲ್ಲೂ ಶಾಲೆಯಲ್ಲೂ ಪ್ರತಿಯೊಂದು ಕಡೆ ಆಗಬೇಕೆಂಬುದು ನಮ್ಮ ಹಿಂದಿನ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕನಸಾಗಿತ್ತು. ಇಡೀ ಭಾರತವನ್ನು ಸೌರ ಭಾರತವಾಗಿ ನಿರ್ಮಾಣ ಮಾಡಬೇಕೆಂಬುದು ಅವರ ಕನಸಾಗಿತ್ತು. ಈಗ ಪ್ರಥಮವಾಗಿ ಒಂದೊಂದೇ ಹಂತದಲ್ಲಿ ಅದು ಮುಂದುವರಿತಾ ಇದೆ. ಸೊ ಅದರಿಂದ ಇದೊಂದು ಅದ್ಭುತ ಯೋಜನೆ. ಪರಿಸರ ಮಾಲಿನ್ಯವನ್ನು ಪರಿಸರ ಮಾಲಿನ್ಯ ಇಲ್ಲದಂಥ ಇದೊಂದು ಯೋಜನೆ, ಪರಿಸರಕ್ಕೆ ಯಾವುದೇ ಒಂದು ಹಾನಿಯನ್ನು ಉಂಟು ಮಾಡದ ಈ ಒಂದು ಯೋಜನೆ ನಮ್ಮ ಶಾಲೆಯಲ್ಲಿ ಕರ್ನಾಟಕ ಬ್ಯಾಂಕಿನವರ ಒಂದು ಕೊಡುಗೆಯಿಂದಾಗಿ ಇಲ್ಲಿ ನಮ್ಮ ಶಾಲೆಯಲ್ಲಿ ನೆರವೇರುತ್ತೆ ಎಂಬುದಕ್ಕೆ ಬಹಳ ಸಂತೋಷವನ್ನು ಪಡ್ತೇನೆ ನಾನು. ಸೊ ಇವತ್ತು ನಾವು ಉದ್ಘಾಟನೆ ಸಮಾರಂಭವನ್ನು ಆಚರಿಸ್ತಾ ಇದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಶಾಲಾ ಸಂಚಾಲಕರಾದಂಥ ಜಯರಾಮ ಆಳ್ವ ಪೋಡರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕ್ರಮ ಇಲ್ಲಿ ಆಗಬೇಕಾದರೆ ಮುಖ್ಯ ಕಾರಣ ಕರ್ನಾಟಕ ಬ್ಯಾಂಕ್ನವರು. ಅದೇ ರೀತಿ ನಾವು ಅವರನ್ನು ಕೇಳಿಕೊಂಡಾಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸೋಲಾರ್ ವಿದ್ಯುತ್ ಘಟಕ ಉದ್ಘಾಟನೆ ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಮಾತ್ರವಲ್ಲ, ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ. ಕರ್ನಾಟಕ ಬ್ಯಾಂಕ್ನವರ MD ಅವರ ಪರವಾಗಿ ಗೋಕುಲ್ ದಾಸ್ ಪೈ ಇವರು ಇಲ್ಲಿಗೆ ಆಗಮಿಸಿದ್ದಾರೆ. ಇವರ ಪರಿಚಯವನ್ನು ನಾನು ಸಂಕ್ಷಿಪ್ತವಾಗಿ ವಿವರಣೆ ನಿಮಗೆ ಕೊಡಲಿಕ್ಕಿದ್ದೇನೆ. ಸೊ ಇವರ ಹೆಸರು ಶ್ರೀ ಗೋಕುಲ್ ದಾಸ್ ಪೈ. ಅವರು ಉತ್ತಮ ಕೃಷಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವೀಧರರು ಮತ್ತು ಭಾರತೀಯ ಬ್ಯಾಂಕರ್ಗಳ ಸಂಸ್ಥೆಯ ಪ್ರಮಾಣೀಕೃತ ಸಹವರ್ತಿಯಾಗಿದ್ದಾರೆ. ಬ್ಯಾಂಕಿಂಗ್ನಲ್ಲಿ ಕಾರ್ಯಾಚರಣೆ ಮತ್ತು ನಿರ್ವಾಹಕ ಹಂತಗಳಲ್ಲಿ 32 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ಅವರು ಕರ್ನಾಟಕ ರಾಜ್ಯದ ಉಡುಪಿ ತಾಲೂಕಿನ ಬೈದಬೆಟ್ಟು ಗ್ರಾಮದ ಕೃಷಿಕ ಕುಟುಂಬದಲ್ಲಿ ಜನಿಸಿದವರು. ಅವರು ಉಡುಪಿ ತಾಲೂಕಿನ ಬೈದಬೆಟ್ಟು ಮತ್ತು ಕೊಕ್ಕರ್ಣಿ ಶಾಲೆಗಳಲ್ಲಿ 10ನೇ ತರಗತಿಯವರೆಗೆ ಓದಿದ್ದಾರೆ. ಉಡುಪಿಯ MGM ಕಾಲೇಜಿನಲ್ಲಿ ಪೂರ್ವ ವಿಶ್ವವಿದ್ಯಾಲಯದ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅವರು ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ವಿಜ್ಞಾನದಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು. ಅವರು ತಮ್ಮ BSc ಕೃಷಿ ಮತ್ತು MSc ಕೃಷಿ ಎರಡನ್ನು ಕೂಡ ಮೊದಲ ಶ್ರೇಣಿಯೊಂದಿಗೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಮತ್ತು ಅವರ ಸಾಧನೆಗಳಿಗೆ ಒಟ್ಟು 8 ಚಿನ್ನದ ಪದಕಗಳನ್ನು ನೀಡಲಾಗಿತ್ತು. ಅವರ ಶೈಕ್ಷಣಿಕ ಉತ್ಕೃಷ್ಟತೆಗಾಗಿ ಯುವಜನ ಸೇವೆಗಳು ಕ್ರೀಡಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರವು ಅವರಿಗೆ ರಾಜ್ಯ ಪ್ರಶಸ್ತಿ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಿದೆ. ಅವರು ತಮ್ಮ ಸ್ನಾತಕೋತ್ತರ ಪದವಿಗಾಗಿ HRDP ಅಡಿಯಲ್ಲಿ ಭಾರತೀಯ ಕೌನ್ಸಿಲ್ ಆಫ್ ಕೃಷಿ ಸಂಶೋಧನಾ ವಿದ್ಯಾರ್ಥಿ ವೇತನವನ್ನು ಸಹ ಪಡೆದವರಾಗಿದ್ದಾರೆ. ಅವರು ಕರ್ನಾಟಕ ಬ್ಯಾಂಕಿಗೆ ಕೃಷಿ ಕ್ಷೇತ್ರಾಧಿಕಾರಿಯಾಗಿ ಸೇರ್ಪಡೆಗೊಂಡರು ಮತ್ತು 1990ರಲ್ಲಿ ಸಾಗರದಲ್ಲಿ ತಮ್ಮ ಬ್ಯಾಂಕಿಂಗ್ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ನಂತರ ಅವರು ಮೈಸೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ಮತ್ತು ಮಂಗಳೂರಿನ ಬ್ಯಾಂಕ್ಗಳ ಕೇಂದ್ರ ಕಚೇರಿಯಲ್ಲಿ ಕ್ರೆಡಿಟ್ ಇಲಾಖೆಯಲ್ಲಿ AFO ಆಗಿ ಕೆಲಸ ಮಾಡಿದರು. ನಂತರ ಅವರು ಮೂಡಿಗೆರೆ, ಪುಣೆ ಮತ್ತು ಕಲ್ಕತ್ತಾ ಪಾರ್ಕ್ ಸ್ಟ್ರೀಟ್ ಶಾಖೆಗಳ ಮುಖ್ಯಸ್ಥರಾಗಿದ್ದರು. ಬ್ಯಾಂಕಿನ ಮತ್ತು
ಪ್ರತಿಷ್ಠಿತ ಚೇರ್ಮನ್ಸ್ ಕ್ಲಬ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ಲಬ್ನಲ್ಲಿ 7 ವರ್ಷಗಳಿಂದ ಸದಸ್ಯರಾಗಿದ್ದಾರೆ. ಕಲ್ಕತ್ತಾದಲ್ಲಿ ಬ್ಯಾಂಕ್ಗಳ ಪ್ರಾದೇಶಿಕ ಕಚೇರಿಯಲ್ಲಿ ಸ್ಥಾಪಿಸುವಲ್ಲಿ ಮತ್ತು ಭಾರತದಾದ್ಯಂತ ಬ್ಯಾಂಕಿನ 32 ಹೊಸ ಶಾಖೆಗಳನ್ನು ಸ್ಥಾಪಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರು ಪ್ರತಿಷ್ಠಿತ ಸಂಸ್ಥೆಗಳಾದ IIM ಅಹಮದಾಬಾದ್, IIM ಬೆಂಗಳೂರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಪುಣೆ, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಬ್ಯಾಂಕಿಂಗ್ ಪುಣೆ ಮತ್ತು ಸಾಗರೋತ್ತರ ಸ್ಥಳಗಳಲ್ಲಿ ತರಬೇತಿ ಕಾರ್ಯಗಳಲ್ಲಿ ಭಾಗವಹಿಸುವರು. ಹೀಗೆ ಅನೇಕ ಸಾಧನೆಗಳನ್ನು ಮಾಡಿದಂಥವರು ಇವರು ಇಲ್ಲಿಗೆ ಬಂದು ನಮ್ಮ ಸೋಲಾರ್ ವಿದ್ಯುತ್ ಘಟಕದ ಉದ್ಘಾಟನೆ ನಿರ್ವಹಿಸುವುದು ನಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರಾಧಾಕೃಷ್ಣ ಸರ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ಮುಂದೆ ಇನ್ನೋರು ಅತಿಥಿ ಕರ್ನಾಟಕ ಬ್ಯಾಂಕಿನವರೇ ಆದಂಥ ಇವರು ಕೂಡ ಪ್ರಶಾಂತನ AGM ಅವರಾಗಿದ್ದಾರೆ. ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ಕೊಟ್ಟಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮೋಹನ್ ಟೀಚರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ತ್ರಿಶಕ್ತಿ ವಿದ್ಯಾಸಂಘದ ಕಾರ್ಯದರ್ಶಿ ಅವರಾದಂಥ ರಾಜ್ಕುಮಾರ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲಾಖಾ ವತಿಯಿಂದ ಕೇಳಿಕೊಂಡಾಗ ನಮ್ಮ DDP ಅವರು ಬರಬೇಕಿತ್ತು. ಅವರು ಅನಿವಾರ್ಯ ಕಾರಣದಿಂದ ಪರವಾಗಿ ಜನ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅವರ ಪರವಾಗಿ ನೀತಾ ಕಿರಣ್ ಇವರು ಕೂಡ ಆಗಮಿಸಿದ್ದಾರೆ, BRP ಅವರು. ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರವರು ನಮ್ಮ ತ್ರಿಶಕ್ತಿ ವಿದ್ಯಾರ್ಥಿ ಸಂಘದ ಕೋಶಾಧಿಕಾರಿ ಅಂತ ಕಣಜ ಸೋಮಶೇಖರ ಶೆಟ್ಟರು ಕೂಡ ಆಗಮಿಸಿದ್ದಾರೆ. ಇವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಉಷಾಲತಾ ಟೀಚರ್, ಇವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಎಡ್ವರ್ಡ್ ಐಮನ್, ಇವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯ ಶಿಕ್ಷಕರು ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರು ಎಲ್ಲರೂ ಕೂಡ ಸಹೋದ್ಯೋಗ ಮಿತ್ರರೆಲ್ಲರೂ ಕೂಡ ಆಗಮಿಸಿದ್ದೀರಿ. ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಅತಿಥಿ ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬರಲಿಲ್ಲ, ಆದರೆ ಅವರನ್ನು ನಾವು ಸ್ವಾಗತಿಸುವುದು ಅತಿ ಮುಖ್ಯವಾಗಿದೆ. ಅಂದರೆ ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಅವರಂತ ಹೇಳ್ಬೋದು. ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿ ಕೊಟ್ಟವರು ರವೀನ್ ಅಂತ ಹೇಳಿ, ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರು ಸೆಲ್ಕೋ ಕಂಪನಿಯ ಮ್ಯಾನೇಜರ್ ಆಗಿದ್ದಾರೆ. ಸೊ ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನೆಚ್ಚಿನ ವಿದ್ಯಾರ್ಥಿನಿಯರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿ ಸ್ವಾಗತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಸರ್ವರನ್ನು ಕೂಡ ಬಹಳ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸಿದಂತಹ ನಮ್ಮ ಕೃಷ್ಣಶಾಸ್ತ್ರಿ ಸರ್ ಅವರಿಗೆ ಕೂಡ ಹೃದಯಾಂತರಾಳದ ಸ್ವಾಗತವನ್ನು ಬಯಸಿಕೊಂಡು ಒಂದು ಪ್ರಸ್ತಾವನೆ, ಒಂದು 2 ಮಾತುಗಳು ನಮ್ಮ ಅತಿಥಿಗಳಿಗೆ. ಈಗಾಗಲೇ ಗೊತ್ತುಂಟು, ಕರ್ನಾಟಕ ಬ್ಯಾಂಕ್ ಮತ್ತು ನಮ್ಮ ವಿದ್ಯಾಸಂಸ್ಥೆಗೆ ಬಹಳ ಅವಿನಾಭಾವ ಸಂಬಂಧ ಇದೆ. ಯಾಕೆಂದರೆ ಪ್ರಾಥಮಿಕ ಶಾಲೆಯ ಹೆಣ್ಣು ಮಕ್ಕಳಿಗೆ ಒಂದು ಟಾಯ್ಲೆಟ್ ಇಲ್ಲ ಅಂತ ಹೇಳಿದ ಕೂಡಲೇ ಸ್ವರ್ಣ ಮಹೋತ್ಸವ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳು ಬಹಳ ಪ್ರೀತಿಯಿಂದ ಗ್ರಾಮೀಣ ವಿದ್ಯಾಸಂಸ್ಥೆಗೆ ಒಂದು ಒಳ್ಳೆಯ ಶೌಚಾಲಯವನ್ನು ಒದಗಿಸಿಕೊಟ್ರು. ಇವತ್ತು ನಮಗೆ ಸುಮಾರು 3 ಲಕ್ಷ ರೂಪಾಯಿ ಬಜೆಟ್, ನಾವೆಲ್ಲ ಕನಸಿನಲ್ಲೂ ನೆನೆಸಲಿಲ್ಲ ಇಷ್ಟು ದೊಡ್ಡ ಬಜೆಟ್ ಕೊಡ್ತಾರೆ ಅಂತೇಳಿ. ಹೀಗಾಗಿ ನಮ್ಮ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಕುಳಿತುಕೊಂಡು ಚರ್ಚೆ ಮಾಡಿ ನಾವು ಕೊಂಡೇ ಕೊಡೋಣ, ರಿಕ್ವೆಸ್ಟ್ ಮಾಡುವ, ಖಂಡಿತ ಕೊಡ್ತಾರೆ ಅಂತ ಹೇಳಿದರೆ ಅದರಷ್ಟೇ ಏನು ನೆನೆಸ್ಕೊಂಡು ಹೋದೆವೋ ಅದಕ್ಕಿಂತ ಒಳ್ಳೆಯ ಹಣವನ್ನು ಕೂಡ, ಬಜೆಟನ್ನು ಕೂಡ, ನಮ್ಮ ಅನುದಾನವನ್ನು ನಮಗೆ ಮುಡಿಪಾಗಿ ಇಟ್ಟು ಇವತ್ತು ಸೋಲಾರ್ ವಿದ್ಯುತ್ ಘಟಕ ಆಗುವಲ್ಲಿ ಸಂಪೂರ್ಣವಾಗಿ ಸಹಕಾರ ಮಾಡಿದರೆ ಅವರಿಗೆ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ.
ಹಾಗೇನೆ ಸರ್, ನಮ್ಮ ವಿದ್ಯಾಸಂಸ್ಥೆ ಕಳೆದ 54 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಅಂತೇಳಿ ಇಲ್ಲಿ ಹೆಸರು ಪಡೆದುಕೊಂಡಿದೆ. ಆಗಿನ ಕಾಲದಲ್ಲಿ ನಮ್ಮ ರವೀಂದ್ರ ಮಹರ್ಷಿ ಹೇಳಿದುಂಟು, ಆವಾಗ ಊಟ ಕೊಟ್ಟು ವಿದ್ಯೆ ಕಳಿಸಲಿಕ್ಕೆ ಮನೆಗೆ ಹೋಗಿ ಕರೆದುಕೊಂಡು ಬಂದು ವಿದ್ಯೆ ಕೊಟ್ರಂತೆ, ಊಟ ಇಲ್ಲದೆ ಊಟ ಕೊಟ್ಟು ಅವರಿಗೆ. ಆ ರೀತಿ ಹಿರಿಯರು ಅಂತಹ ಒಂದು ಮಾರ್ಗವನ್ನು ನಮಗೆಲ್ಲ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಆದರ್ಶಪ್ರಾಯವಾಗಿ ಈ ವಿದ್ಯಾಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದೆ. ಇವತ್ತು ಪಠ್ಯದಲ್ಲಿ ನಾವು 90%, 95, 99, 80 ಹೀಗೆ ತೆಗೆದುಕೊಂಡಿದ್ದೇವೆ. ಮಕ್ಕಳ ಸಂಖ್ಯೆ ಅಧಿಕ ಇದೆ. ಡೈರೆಕ್ಟ್ ಆಗಿ 9ನೇ ಕ್ಲಾಸಿಗೆ ಬರುವಂತ ಒಂದು ಸಿಸ್ಟಮ್ಸ್ ಈಗ ಗವರ್ಮೆಂಟ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇದೆ. ನಮ್ಮ ಕರ್ನಾಟಕ ಈ ಒಂದು ಸಿಸ್ಟಮ್ ಅಲ್ಲಿ ನೇರವಾಗಿ 9ನೇ ಕ್ಲಾಸ್ಗೆ ಬರ್ತಾರೆ ಮಕ್ಕಳು. ಪಾಪ ಡೈರೆಕ್ಟ್ ಆಗಿ ಅವರು ಫೇಲ್ ಮಾಡ್ಲಿಕ್ಕಿಲ್ಲ, 10ನೇ ಕ್ಲಾಸಿಗೆ ಹೋಗ್ತಾರೆ. ಅಲ್ಲಿ ನಮಗೆ ಬಹಳ ತೊಂದರೆಯಾಗಿ ಸ್ವಲ್ಪ ನಮಗೆ ಫಲಿತಾಂಶಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಬಿಟ್ಟರೆ ಒಳ್ಳೆ ರೀತಿಯಲ್ಲಿ ಇವತ್ತು ರಾಷ್ಟ್ರಪತಿ ಸುಮಾರು 16 ವಿದ್ಯಾರ್ಥಿಗಳು ರಾಷ್ಟ್ರಪತಿ ಪುರಸ್ಕಾರವನ್ನು ಪಡೆದುಕೊಂಡಿದ್ದಾರೆ. ಸುಮಾರು 119 ಮಕ್ಕಳು ರಾಜ್ಯ ಪುರಸ್ಕಾರ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಒಂದು ಬ್ಯಾಚ್ 2016ನೇ ಬ್ಯಾಚ್ ಪ್ರಧಾನಮಂತ್ರಿ ಶೀಲ್ಡ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಅಲ್ಲಿ ಇರುವಂತಹ ಸಾಧನೆ. ತದನಂತರ ಸ್ಕೌಟ್ ಡ್ಯಾನ್ಸ್ ಅಲ್ಲಿ ಬಿಟ್ಟರೆ ಅದು ಪ್ರತಿ ವರ್ಷ ನೀತಾ ಮೇಡಮ್ ನಮ್ಮ ಇಲಾಖೆಯವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಆಶುಭಾಷಣದಲ್ಲಿ ನಮ್ಮ ದೀಕ್ಷಿತ ಎನ್ನುವ ಹುಡುಗಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ್ಳು. ಹರಿಣಿ ಅಂತೇಳಿ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವಳು ಕೂಡ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾಳೆ. ನೃತ್ಯದಲ್ಲಿ, ಜಾನಪದ ನೃತ್ಯದಲ್ಲಿ ಪ್ರತಿ ವರ್ಷ ನಾವು ರಾಜ್ಯ ಮಟ್ಟಕ್ಕೆ ಅಥವಾ ಜಿಲ್ಲಾ ಮಟ್ಟ ಕಂಪಲ್ಸರಿ ಹೋಗ್ತೇವೆ. ನಾವು ಇವತ್ತು ವಿದ್ಯಾರತ್ನಕ್ಕೆ ಫೈಟ್ ಇರುತ್ತೆ. ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನ, ಅದು ರಾಜ್ಯ ಮಟ್ಟ ತನಕ ಮಾತ್ರ ಇರುವ ಸ್ಪರ್ಧೆಯಾಗಿದ್ದ ಕಾರಣ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ತೃತೀಯ ಸ್ಥಾನವನ್ನ ಪಡೆದಿದ್ದೇವೆ. ಸ್ಪೋರ್ಟ್ಸ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ಜಿಲ್ಲಾ ಮಟ್ಟದಲ್ಲಿ ಚಾಂಪಿಯನ್ಶಿಪ್, ಜಿಲ್ಲಾ ಮಟ್ಟದಲ್ಲಿ 3 ವರ್ಷ ಕುಸ್ತಿಯಲ್ಲಿ ಚಾಂಪಿಯನ್ ಆಗಿದೆ. ಒಮ್ಮೆ ಚಪ್ಪಾಳೆ ತಟ್ಟಬಹುದಾ? 3 ವರ್ಷ ಆಯ್ತಾ? ಅದು ಕುಸ್ತಿಯಲ್ಲಿ. ಅದೇ ನಾವು ಕರಾಟೆಯಲ್ಲಿ ತಾಲೂಕು ಮಟ್ಟದಲ್ಲಿ 2 ಬಾರಿ ಇದೇ ಇಲ್ಲೇ ಆದದ್ದು, ಅಲ್ಲಿ ನಾವು ಚಾಂಪಿಯನ್ಶಿಪ್ ಅನ್ನ ಪಡೆದಿದ್ದೇವೆ. ಅಥ್ಲೆಟಿಕ್ಸ್ ನಲ್ಲಿ ಪ್ರಭು ಎನ್ನುವ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾನೆ. ದೇವರಾಜ್ ಅಂತ ಹೇಳುವ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದ. ನಂತರ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅವನಿಗೆ ಹುಷಾರಿಲ್ಲದಾಗೆ. ಹೀಗೆ ಅಥ್ಲೆಟಿಕ್ಸ್ ಅಲ್ಲಿ, ಕುಸ್ತಿಯಲ್ಲಿ, ವಾಲಿಬಾಲ್ ನಲ್ಲಿ ನಮ್ಮ ಸಂಚಾಲಕರು ಕೂಡ ಬೆಂಗಳೂರಿಗೆ ಬಂದಿದ್ರು. ಆವಾಗ ನಾವು ಸೆಮಿಫೈನಲ್ ಹೋಗಿ ಬಹಳ ಕಷ್ಟಪಟ್ಟು ವಿನ್ ಆಗುವ ಟೀಮು ಒಂದು 2 ಪಾಯಿಂಟ್ ಅಲ್ಲಿ ನಾವು ಸೋತೆವು. ಹೀಗೆ ಎಲ್ಲದರಲ್ಲಿ ಅಥ್ಲೆಟಿಕ್ಸ್ ಆಯ್ತು, ಇದರಲ್ಲಿ ಆಯ್ತು, ಕುಸ್ತಿಯಲ್ಲಿ ಆಯ್ತು. ಹೀಗೆ ಒಂದು ಕಡೆ ಆದ್ರೆ ಪಠ್ಯದಲ್ಲಿ ಕೂಡ ಒಂದು ಒಳ್ಳೆಯ ಹೆಸರನ್ನ ಇವತ್ತು ವಿದ್ಯಾಸಂಸ್ಥೆ ಪಡೆದುಕೊಂಡಿದೆ. ಹಾಗೆ ಎ ಗ್ರೇಡ್ ನಲ್ಲಿ ನಾವು ಇದ್ದೇವೆ. ಖಂಡಿತ ಯಾಕೆ ಇದೆಲ್ಲ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಸೆಲ್ಕೋ ಸೋಲಾರ್ ಸಿಸ್ಟಮ್ ಆಗಿರ್ಬೋದು, ಇವತ್ತು ದಿ ಮೈಸೂರು ಇಂಡಸ್ಟ್ರಿಯಲ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು, ಎಲ್ಲವೂ ನಮ್ಮ ವಿದ್ಯಾಸಂಸ್ಥೆ ಮೇಲೆ ಒಂದು ಪ್ರೀತಿ ಇಟ್ಟು ಯಾವುದೇ ಒಂದು ವಸ್ತುವನ್ನ ಕೊಡುವಾಗ ನಾವು ಅದರ ಮಟ್ಟಿಗೆ ನಾವು ಮೌಲ್ಯಯುತವಾಗಿ ನಾವು ಕೆಲಸವನ್ನ ಮಾಡಬೇಕಾಗ್ತದೆ. ಅಧ್ಯಾಪಕರಾಗ್ಲಿ, ಮಕ್ಕಳಾಗ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ವಿದ್ಯಾಸಂಸ್ಥೆಯನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಕೂಡ ನಾವು ಇವತ್ತು ಮಾಡಬೇಕಾಗಿದೆ. ಹಾಗಾಗಿ ಈ ಎಲ್ಲ ಸಾಧನೆಗಳಿಗೆ ಪೂರಕವಾಗಿ ನಮಗೆ ಬೇರೆ ಬೇರೆ ಕಂಪನಿಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು ನಮಗೆ ಸಮಾಜಮುಖಿಯಾಗಿ ಚಿಂತನೆ ಮಾಡಿಕೊಂಡು ನಮ್ಮ ವಿದ್ಯಾಸಂಸ್ಥೆಗೆ ಕೊಡುಗೆಯಾಗಿ ಕೊಡುವಂಥದ್ದು ಖಂಡಿತ ಇದು ಪುಣ್ಯದ ಕೆಲಸ. ಖಂಡಿತ ಸರ್, ಗೋಕುಲದ ಸ್ಪೈಗಳಿಗೆ ನಾವು ವಿಶ್ವಾಸ ಕೊಡ್ತೇವೆ. ಅವರು ಕೊಟ್ಟಂತ ಪ್ರತಿಯೊಂದು ವಸ್ತುಗಳನ್ನ ಬಹಳ ಜವಾಬ್ದಾರಿಯುತವಾಗಿ ಬೆಳೆಸುವಂಥದ್ದು, ಉಳಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಖಂಡಿತ ನಾವು ನೋಡಿಕೊಳ್ಕೊಳ್ತೇವೆ ಅಂತ ಹೇಳ್ಕೊಳ್ತಾ ನನ್ನ ಪ್ರಸ್ತಾವನೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಕಾರ್ಯಕ್ರಮದ ದೀಪ ಪ್ರಜ್ವಲನೆ, ಈ ಒಂದು ದೀಪ ಪ್ರಜ್ವಲನೆ ಮಾಡಿಕೊಳ್ಬೇಕು ಅಂತೇಳಿ ನಮ್ಮೆಲ್ಲರ ಮುಖ್ಯಸ್ಥರು, ಮುಖ್ಯ ವ್ಯವಹಾರಾಧಿಕಾರಿಗಳು ಶ್ರೀ ಗೋಕುಲ್ದಾಸ್ ಪೈ ಅವರಲ್ಲಿ ವಿನಂತಿ ಮಾಡ್ತೇನೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಮಮ ಶತ್ರುಹಿತಾರ್ಥಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ. ನಡೀಲಿ ಎನ್ನುವ ಆಶೋತ್ತರದೊಂದಿಗೆ ದೀಪ ಪ್ರಜ್ವಲನೆ ಮಾಡಿದಂತ ನಮ್ಮ ಗೌರವಾನ್ವಿತ ಅತಿಥಿ ಶ್ರೀ ಗೋಕುಲ್ದಾಸ್ ಪೈಗಳು, ಶ್ರೀ ರಾಮಕೃಷ್ಣ ಏಡೆಡ್ ಪ್ರೌಢಶಾಲೆಯ ಹಾಗೂ ಏಡೆಡ್ ಹೈಯರ್ ಪ್ರೈಮರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಾಪಕ ವೃಂದದವರೇ, ನಮ್ಮ ಮಂಗಳೂರು ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಶ್ರೀ ಪ್ರಶಾಂತನ್ರವರೇ, ಆಗಂತುಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನಮಸ್ಕಾರ. ಸೌರ ವಿದ್ಯುತ್ ಇದನ್ನು ಆಂಗ್ಲ ಭಾಷೆಯಲ್ಲಿ ರಿನ್ಯೂವೇಬಲ್ ಎನರ್ಜಿ ಅಂತ ನಾವು ಹೇಳ್ತೀವಿ. ಇತ್ತೀಚೆಗೆ ತಾವೆಲ್ಲ ಕೇಳಿರ್ಬೋದು, ಕ್ಲೈಮೇಟ್ ಚೇಂಜ್, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್
ಅದರ ಪ್ರಮಾಣ ಜಾಸ್ತಿಯಾಗಿ ನಮ್ಮ ಋತುಗಳೆಲ್ಲ ಬದಲಾಗ್ತವೆ. ನಾವೇನು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ಏನು ಹೇಳ್ತಿದ್ದು, ಆ ಕಾಲಗಳೆಲ್ಲ ಬದಲಾಗ್ತಾ ಇದೆ ಈಗ. ಮಳೆಗಾಲ ಅದೇನು ನಾವು ಜೂನ್ನಿಂದ ಸೆಪ್ಟೆಂಬರ್ ತನಕ ಬರಬೇಕು ಅಂತ ಏನು ಹೇಳ್ತಿದ್ವಿ, ಆ ಕಾಲವು ಚೇಂಜ್ ಆಗ್ತಾ ಇದೆ, ಬದಲಾಗ್ತಾ ಇದೆ. ಬಹುಶಃ 2021ನೇ ಇಸ್ವಿಯಲ್ಲಿ ವರ್ಷದ 12 ತಿಂಗಳಲ್ಲೂ ಸಹ ನಾವು ಮಳೆ ನೋಡಿರ್ಬೋದು. ಮುಂಚೆ ಅದು ಬರೀ ಕೊಡಗು ಜಿಲ್ಲೆ ಮತ್ತು ಹಾಸನ ಅಂಥ ಕಡೆಯಲ್ಲಿ ಮಾತ್ರ ಇತ್ತು. ಸುಮಾರು 1900 ನಮ್ಮ ಈ ಶಾಲೆ ಹುಟ್ಟುಕೊಳ್ಳೋ ಆ ಟೈಮ್ 1960-65 ಆ ಸಂದರ್ಭದಲ್ಲಿ. ಹಾಗಿರುವಾಗ ನಮ್ಮ ಯಾವುದೇ ಒಂದು ವಿದ್ಯುತ್ ಶಕ್ತಿ ಇರ್ಬೋದು, ಯಾವುದೇ ಒಂದು ಫ್ಯೂಯಲ್ನ ರಿಕ್ವೈರ್ಮೆಂಟಿಗೆ, ಅದರ ಅಗತ್ಯತೆಗೆ ನಾವು ನೈಸರ್ಗಿಕವಾಗಿ ಸಿಗುವಂಥ ಯಾವುದೇ ಪವರನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಈಗೇನು ಪೆಟ್ರೋಲ್, ಡೀಸೆಲ್ ಅದೇನು ಉಪಯೋಗ ಮಾಡ್ತಿದ್ದೀವಿ, ಅದೆಲ್ಲ ಭೂಮಿಯಿಂದ ಬರುವಂಥ ನೈಸರ್ಗಿಕ ಸಂಪತ್ತು. ಅದಿನ್ನು ಎಷ್ಟು ವರ್ಷಗಳ ತನಕ ಸಿಗ್ತದೆ ಅನ್ನುವಂಥದ್ದು ಆ ಭೂಮಿ ತಾಯಿಗೆ ಗೊತ್ತು. ಆದರೆ ಈ ನಕ್ಷತ್ರ ಮಂಡಳ ಇರೋ ತನಕ, ಭೂಮಿ ಇರೋ ತನಕ, ಸೂರ್ಯ ಇರೋ ತನಕ ನಮಗೆ ಸೂರ್ಯನ ಬಿಸಿಲು ಇದ್ದೇ ಇರ್ತದೆ. ಹಾಗಿರುವಾಗ ಈ ಸೌರಶಕ್ತಿಯನ್ನು ಉಪಯೋಗಿಸ್ಕೊಳ್ಳುವಂಥದ್ದು, ಅದೇ ರೀತಿ ನಾವು ವಿಂಡ್ ಎನರ್ಜಿ ಅಂತ ಹೇಳ್ತೀವಿ. ವಿಂಡ್ ಎನರ್ಜಿಯನ್ನು ಉಪಯೋಗಿಸ್ಕೊಂಡು ನಮಗೆ ಬೇಕಾದ ಪವರನ್ನು ಅಥವಾ ವಿದ್ಯುತ್ ಶಕ್ತಿ ಇರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಫ್ಯೂಯಲನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಕಳೆದ 2 ವರ್ಷಗಳಿಂದ, ಅಂದರೆ ಸುಮಾರು ಜನವರಿಯಲ್ಲಿ ಪ್ರಾರಂಭ ಆಗಿತ್ತು. 2020 ಜನವರಿಯಲ್ಲಿ ಕೊರೋನಾ ಅನ್ನುವಂಥ ಒಂದು ಮಹಾಮಾರಿ ಪ್ರಾರಂಭವಾಗಿತ್ತು. ನಿಜವಾಗಲೂ ಈ ವಿದ್ಯಾರ್ಥಿಗಳನ್ನು ನೋಡಿದರೆ ಒಂಥರ ತುಂಬ ಮನಸ್ಸಿಗೆ ಬೇಸರ ಆಗುವಂಥದ್ದು. ಯಾಕಂದರೆ 2 ವರ್ಷಗಳಲ್ಲಿ ಶಾಲೆ ಮಕ್ಕಳಿಗೆ ಶಾಲೆ ಬರಲಿಕ್ಕೆ ಅವಕಾಶವೇ ಇಲ್ಲ. ಸಣ್ಣ ವಯಸ್ಸಿನಲ್ಲಿ ಶಾಲೆಗೆ ಬರುವಂಥದ್ದು ಅದರಷ್ಟೊಂದು ಸಂತೋಷ ಯಾವುದೂ ಅಲ್ಲ. ನನಗೀಗ ಅನಿಸ್ತಾ ಇದೆ, ಈ ಕಾರ್ಯಕ್ರಮಕ್ಕೆ ನಾನು ಯಾಕೆ ಸೂಟು ಇದೆಲ್ಲ ಹಾಕೊಂಬಂದೆ ಅಂತ. ಮಕ್ಕಳ ಥರ ಯೂನಿಫಾರ್ಮ್ ಹಾಕಿ ಬಂದಿದ್ದರೆ ನಿಮ್ಮ ಜೊತೆ ಕಳೆಯೋದಿತ್ತು ಅಂದರೆ ಒಂಥರ ಏನಂತೇವೆ ಆ ಸಂತೋಷ. ಸುಮಾರು 50-55 ವರ್ಷಗಳ ಹಿಂದೆ ನಾನು ಹೋಗ್ತಾ ಇದ್ದೀನಿ. ನಾವು ಓದಿದ ಶಾಲೆ, ಆಗ ನಮ್ಮಲ್ಲೆಲ್ಲ ಮಾಸ್ಟ್ರು ಅಂತಿದ್ವಿ ನಾವು. ನಮಗೆ ಟೀಚರ್ಸ್ ಇರಲಿಲ್ಲ, ಮಾಸ್ಟ್ರು. 5 ಜನ, ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5 ಜನ ಮಾಸ್ಟ್ರಿದ್ರು. ಒಂದು ಕೊರೋನಾ ಬರಲಿಕ್ಕೆ 1-2 ತಿಂಗಳ ಹಿಂದೆ ನಮ್ಮ ಊರಿಗೆ ಹೋದಾಗ ನಮ್ಮ ಸ್ಕೂಲನ್ನು ಪ್ರಾರಂಭ ಮಾಡಿದ ನಮ್ಮ ಹೆಡ್ ಮಾಸ್ಟ್ರು, ಅವ್ರ ಹತ್ರ ಹೋಗಿ ಆಶೀರ್ವಾದವನ್ನು ತಗೊಂಡು ಬಂದಿದ್ದೀನಿ. ಎಂಥ ಮಾಸ್ಟ್ರ್ ಅಂತ ಅದು ಹೇಳುವಂಥದ್ದಲ್ಲ. ನಮ್ಮ ಊರಿನಲ್ಲಿ ವಿದ್ಯೆಯನ್ನು ಪಡೆದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದು ತುಂಬ ಹೆಮ್ಮೆ ವಿಷಯ. ನಾಸಾದಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಡಾಕ್ಟರ್ಸ್ ಆಗಿದ್ದಾರೆ, ಎಷ್ಟೋ ಜನ ಚಾರ್ಟರ್ಡ್ ಅಕೌಂಟ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ಅವರು ವೃತ್ತಿಯಲ್ಲಿ ಪ್ರವೃತ್ತಿ ಅದೆಲ್ಲ ಒಂದು, ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಅವರೆಲ್ಲ ಒಳ್ಳೆಯ ಮನುಷ್ಯರಾಗಿದ್ದಾರೆ, ಮನುಷ್ಯತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳಲ್ಲಿ ತಾನು ಇದೊಂದು ಆಗಬೇಕು, ಬೆಳೆದ ಮೇಲೆ ಏನೋ ಒಂದು ಆಗಬೇಕು ಅನ್ನುವಂಥ ನಮ್ಮಲ್ಲಿ ಒಂದು ಧ್ಯೇಯ ಇರಬೇಕು. ಆದರೆ ಅದೆಲ್ಲದಕ್ಕಿಂತ ಜಾಸ್ತಿಯಾಗಿ ನಾನೊಬ್ಬ ಒಳ್ಳೆಯ ಮನುಷ್ಯನಾಗಬೇಕು, ನಾನೊಬ್ಬ ಸಂತೋಷದಿಂದ ಜೀವನ ಮಾಡಬೇಕು ಅನ್ನುವಂಥದ್ದು ತಮ್ಮಲ್ಲಿ ಆ ಧ್ಯೇಯವಂತ ಮಾಡ್ಕೊಂಡಿರಬೇಕು. ವಿದ್ಯೆಯಿಂದ ಜ್ಞಾನಾರ್ಜನೆ ಆಗ್ತದೆ,
ಜ್ಞಾನಾರ್ಜನೆಯಿಂದ ಯಾವುದೋ ಒಂದು ಕುಲಕಸುಬನ್ನು ಖಂಡಿತ ತಾವು ಮಾಡ್ಕೋಬೋದು. ಆದರೆ ಆ ಕೆಲಸವನ್ನು ಮಾಡುವಾಗ ಮನುಷ್ಯತ್ವವನ್ನು ಉಳಿಸ್ಕೊಂಡು ನಮಗೆ ಸಿಕ್ಕಿದ ಸಂಸ್ಕಾರವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಾನೊಬ್ಬ ಉತ್ತಮ ಮನುಷ್ಯನಾದರೆ ಯಾಕೆ ಈ ಊರಿಗೆ ಮಾತ್ರ, ಯಾಕೆ ಈ ನಮ್ಮ ಜಿಲ್ಲೆಗೆ ಮಾತ್ರ, ಯಾಕೆ ಈ ದೇಶಕ್ಕೆ, ಯಾಕೆ ಪ್ರಪಂಚದಲ್ಲೇ ನಾನು ಉತ್ತಮ ವ್ಯಕ್ತಿ ಆಗಬಾರ್ದು? ತಾವೆಲ್ಲರೂ ವಿಶೇಷವಾಗಿ ನನ್ನ ಮಕ್ಕಳಲ್ಲಿ ವಿನಂತಿ, ಒಳ್ಳೆ ಈ ಶಾಲೆಯ ಒಂದು 55 ವರ್ಷಗಳ ಇತಿಹಾಸ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಎಲ್ಲ ಮಕ್ಕಳು ತುಂಬ ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಜನೆಯಲ್ಲಿರ್ಬೋದು, ಆಟೋಟದಲ್ಲಿರ್ಬೋದು, ಕುಸ್ತಿ ಇರ್ಬೋದು, ಯಾವುದಲ್ಲಿರ್ಬೋದು. ಬಹಳ ಸಂತೋಷ ತರುವಂಥ ವಿಚಾರ. ಒಂದು ವಿಚಾರ ನಾನಂತೂ ತಿಳ್ಕೊಂಡಿದ್ದೆ ಅಥವಾ ಅದನ್ನು ಅನುಭವಿಸಿದ್ದೇನೆ ಸಹ. ಸೋಲು ಎನ್ನುವಂಥದ್ದು ಗೆಲುವಿನ ಮೂಲ ಅನ್ನುವಂಥ ತಾವೆಲ್ಲ ಮಕ್ಕಳು ತಿಳ್ಕೋಬೇಕು. ಕ್ಲಾಸ್ನಲ್ಲಿ ಫಸ್ಟ್ ಬರಲಿಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ. ಒಬ್ಬರು ಬರ್ಬೋದು ಅಥವಾ ಇಬ್ಬರು ಬರ್ಬೋದು. ಆಗ ಕಡಿಮೆ ಅಂಕ ಬಂದವರು ಯಾವತ್ತೂ ನಾವು ಮನಸ್ಸಿಗೆ ನೋವು ಮಾಡ್ಕೋಬಾರ್ದು. ಖಂಡಿತ ಇವತ್ತು ನನಗೆ ಅಂಕ ಕಡಿಮೆ ಬಂದಿರ್ಬೋದು, ಆದರೆ ನಾನು ಬೇರೆಯವ್ರಿಗಿಂತ ಕಡಿಮೆ ಇಲ್ಲ, ನಾನು ಸಾಧನೆ ಮಾಡಿ ಇನ್ನೂ ಮುಂದೆ ಬರಬಹುದು ಅನ್ನುವಂಥ ಒಂದು ಮನೋಬಲವನ್ನು ತಾವು ಬೆಳೆಸ್ಕೊಡ್ಬೇಕು. ನನಗೆ ಅಂಕ ಬಂದಿಲ್ಲ, ನಾನು ಸೋತೆ ಅನ್ನುವಂಥದ್ದನ್ನು ತಾವು ಮನಸ್ಸಿಗೆ ಯಾವತ್ತೂ ತಗೊಳ್ಬಾರ್ದು. ಸೋಲು ಗೆಲುವಿನ ಮೂಲ ಅನ್ನುವಂಥದ್ದನ್ನು ದೃಢ ಒಂದು ನಿರ್ಧಾರ ಮಾಡಿ ನಾನು ಇವತ್ತಲ್ಲ ನಾಳೆ ಮುಂದೆ ಬರ್ತೇನೆ. ಈ ಹುಟ್ಟಿಸಿದ ಪರಮಾತ್ಮ ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಆ ಅವಕಾಶವನ್ನು ಸದುಪಯೋಗಿಸಿಪಡ್ಕೊಂಡು ನಮಗೆ ಎಷ್ಟಾಗ್ತದೋ ಆ ಒಂದು ಕಾರ್ಯಗಳನ್ನು ಮಾಡಿ ದೇಶದ ಉತ್ತಮ ಪ್ರಜೆಗಳಾಗಿ ನಮ್ಮ ತಾಯ್ನಾಡಿಗೆ ಎಷ್ಟಾಗ್ತದೋ ಅಷ್ಟು ಸಹಕಾರ ಮಾಡಿ ಒಳ್ಳೆಯದನ್ನೇ ಬಯಸಬೇಕು. ನಮ್ಮ ಬ್ಯಾಂಕು ಸುಮಾರು 97 ಇದು 98ನೇ ವರ್ಷದಲ್ಲಿ ನಾವು ವ್ಯವಹಾರ ಮಾಡಿಸ್ತಾ ಇದ್ದೇವೆ. ಇಂಥ ಅನೇಕ ಒಳ್ಳೆಯ ಕಾರ್ಯಗಳಿಗೆ ಶಾಲೆಗಳಿರ್ಬೋದು. ಅಂತೂ ಕಳೆದ 2 ವರ್ಷಗಳಲ್ಲಿ ಈ ಆರೋಗ್ಯ ಇಲಾಖೆಗೆ, ಶಾಲೆಗಳಿಗೆ, ಸ್ವಚ್ಛತೆಗೆ, ನಮ್ಮ CSR ಅಂದರೆ ಸಾಂಸ್ಥಿಕ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ, ಸಾಂಸ್ಥಿಕ ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಆ ಕಾರ್ಯಗಳಲ್ಲಿ ತುಂಬ ಸಹಾಯ ಮಾಡಿದ್ದೀವಿ. ಅಂದರೆ ಒಂದೇ ಒಂದು ಕಡೆಗೆ ತುಂಬ ಆಗೋದ್ರಿಂದ ಸಣ್ಣ ಸಣ್ಣ ಸೇವೆ ಸುಮಾರು 1,000ಕ್ಕಿಂತೂ ಅಧಿಕ ಶಾಲೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ದೇವಸ್ಥಾನಗಳಿರ್ಬೋದು, ತುಂಬ ಕಡೆಗೆ ನಮ್ಮ ಬ್ಯಾಂಕಿನ ಕಡೆಯಿಂದ ನಾವು ಸಹಾಯ ಅಂತ ಹೇಳೋದಿಲ್ಲ, ನಮ್ಮಿಂದ ಸಾಧ್ಯವಾದಷ್ಟು ಒಂದು ದೇಣಿಗೆಯನ್ನು ನೀಡಿ ಈ ನಮ್ಮ ಜಿಲ್ಲೆ, ರಾಜ್ಯ ಹಾಗೂ ದೇಶದ ಪ್ರತಿಯೊಂದು ಕಡೆಯಲ್ಲಿ ದೇಶದ ಉದ್ಧಾರಕ್ಕಾಗಿ ಸಹಕಾರ ಮಾಡಿದ್ದೀವಿ. ಈ ಬ್ಯಾಂಕು ಉತ್ತಮವಾಗಿ ವ್ಯವಹಾರ ಮಾಡಲು ತಮ್ಮಂಥ ನಾಗರಿಕರ ಸಹಕಾರವನ್ನು ನಾವು ಯಾವತ್ತೂ ಬಯಸ್ತೀವಿ. ಹಾಗೂ ತಾವೆಲ್ಲರೂ ಬ್ಯಾಂಕಿಗೆ ಸಹಕಾರ ಮಾಡಿರ್ತೀರಿ. ಈಗ ತಾನೇ ಬಹಳ ಸಂತೋಷ ಸುದ್ದಿ ಅಂದರೆ ತಮ್ಮ ಕಾರ್ಯದರ್ಶಿಯವರು ಹಾಗೂ ಸಂಚಾಲಕರು ಹೇಳಿದರು, ನಮ್ಮ ಬ್ಯಾಂಕಿನ ಅಕೌಂಟನ್ನು ವ್ಯವಹಾರವನ್ನು ಕರ್ನಾಟಕ ಬ್ಯಾಂಕಿನಲ್ಲೇ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ ಹಾಗೂ ಆದಷ್ಟು ಬೇಗ ಎಲ್ಲ ವ್ಯವಹಾರ ನಿಮ್ಮ ಬ್ಯಾಂಕಿನ ಮುಖಾಂತರ ಮಾಡಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಮಕ್ಕಳನ್ನು ತುಂಬ ಹೊತ್ತು ಕೂರಿಸೋದು ಸರಿಯಲ್ಲ, ಅವರ ವಿದ್ಯಾರ್ಜನೆ ಹಾಕಬೇಕು. ನಾನು ಬರುವಾಗ ಒಂದೆರಡು ಈ ಬರವಣಿಗೆಯನ್ನು ನೋಡಿದೆ. ಕೈ ಮುಗಿದು ಒಳಗೆ ಬಾ, ಇದು
ವಿದ್ಯಾಲಯ ಅದೊಂದು ನೋಡಿದೆ. ಹಾಗೂ ಇನ್ನೊಂದು ಕಡೆ ಆ ಕಡೆ ಪ್ರೈಮರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೋರ್ಡ್ನಲ್ಲಿ ಬರೆಸಿದರು, ಹಾವಿಗೆ ನಾವು ಹಾಲು ಹಾಕಿದರೆ ಹಾವು ಕಚ್ಚುವುದಿಲ್ಲ ಅನ್ನುವಂಥ ಯಾವ ಗ್ಯಾರಂಟಿ ಇಲ್ಲ. ಹಾಗೆ ಯಾವುದೋ ಒಂದು ಕವನದ ಬಗ್ಗೆ ಹೇಳಿದರು, ನಾನು ಅಷ್ಟು ಮಾತ್ರ ಅರ್ಥ ಮಾಡಿಕೊಂಡೆ. ಹಾವಿಗೆ ಹಾಲೆರೆದರೆ ಏನು ಫಲ ಅಂತ ಒಂದು ಕಡೆ ಬರೆದಿತ್ತು. ಅದನ್ನು ತಮ್ಮ ವಿದ್ಯಾರ್ಜನೆಯಲ್ಲಿ ಯಾವುದು ಹಂಸ ಕ್ಷೀರ ನ್ಯಾಯದ ಹಾಗೆ ಒಳ್ಳೆಯ ವಸ್ತುಗಳನ್ನೆಲ್ಲ ತಾವು ಪಡೆದುಕೊಂಡು ತಮಗೇನು ಅಗತ್ಯವಿಲ್ವೋ ಅದರ ಬಗ್ಗೆ ವಿವೇಚನೆ ಮಾಡಿ ಕೆಟ್ಟದ್ದನ್ನು ದೂರ ಇಟ್ಟು ಒಳ್ಳೆಯದನ್ನು ಮಾತ್ರ ತಗೊಂಡು ದೇಶದ ಉತ್ತಮ ಪ್ರಜೆಗಳಾಗಿ ಬಾಳಬೇಕಂತ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿಸುತ್ತಾ, ನಮ್ಮ ಬ್ಯಾಂಕಿಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರನ್ನು ವಿನಮ್ರವಾಗಿ ನಮಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಅರ್ಥಪೂರ್ಣವಾಗಿ ನಾವು ಯಾವಾಗಲೂ ನೆನೆಸೋದುಂಟು ಸರ್, ಬ್ಯಾಂಕಿಂದ ಅಥವಾ ವಿಶ್ವವಿದ್ಯಾನಿಲಯದಿಂದ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಾಗ ಮಕ್ಕಳಿಗೆ ಅರ್ಥ ಆಗ್ತದೋ ಅಥವಾ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾರೋ ಏನೆಲ್ಲ ಇತ್ತು ನಮ್ಮ ಕನಸುಗಳು. ಆದರೆ ಎಂಥ ಒಂದು ಅಚ್ಚ ಕನ್ನಡದಲ್ಲಿ ಸ್ಪಷ್ಟತೆಯಿಂದ ಎಲ್ಲ ಮಕ್ಕಳಿಗೆ ಅರ್ಥವಾಗುವ ಹಾಗೆ ನಮ್ಮ ತಾಯಿ ಭಾಷೆಯಲ್ಲಿ ಮಾತನಾಡಿದಂಥ ನಮ್ಮ ಗೋಕುಲ್ದಾಸ್ ಪೈಗಳು ತುಂಬ ವಿಚಾರಗಳನ್ನು ಅವರ ಕರ್ನಾಟಕ ಬ್ಯಾಂಕಿನ ಮಹಿಮೆಯನ್ನು, ನಮ್ಮ ವಿದ್ಯಾಸಂಸ್ಥೆಯ ಕೆಲವು ಬರವಣಿಗೆಯನ್ನು ಕೂಡ ಇಲ್ಲಿ ನೋಟ್ ಮಾಡಿ ಹೇಳಿದ್ದಾರೆ. ತಮಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ಸರ್. ಅದ್ಭುತವಾದ ಮಾತುಗಳನ್ನಾಡಿದ್ರಿ, ತಮಗೆ ವಂದನೆಗಳು. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪ್ರಶಾಂತನ್ ಅವರು AGM ಆಗಿದ್ದಾರೆ ಸರ್. ಸರಿ, ಓಕೆ. ನೀತಾ ಮೇಡಮ್ ಇಲಾಖೆ ಪರವಾಗಿ 2 ಶುಭಾಶಯಗಳನ್ನ ಆಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮಕ್ಕಳೇ, ಸಮಾಜ ಮತ್ತು ವಿಜ್ಞಾನ ಪಾಠ ನಾನು ಕಲಿತಿರುವ ಸಂದರ್ಭದಲ್ಲಿ ನಾನು ಯಾವಾಗಲೂ ಯೋಚಿಸುತ್ತಿದ್ದೆ, ಟೈಗಾ, ಸವನ್ನ ಇಂಥ ಎಲ್ಲ ಹೆಸರು ಬರುವಾಗ ಅದು ನಮಗೆ ಅರ್ಥವೇ ಆಗ್ತಿರಲಿಲ್ಲ. ಅಂದರೆ ಆಗಿನ ಶಿಕ್ಷಕರು ಹೇಗಿದ್ರು ಹೇಳಿದರೆ, ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ವಿಷಯಗಳನ್ನು ಚೆನ್ನಾಗಿ ಹೇಳ್ತಿದ್ರೂ ಕೂಡ ನನಗೆ ಆಗ ಅನ್ನಿಸ್ತಿತ್ತು, ಇದು ಕಣ್ಣಿನ ಮುಂದೆ ಈ ಚಿತ್ರಣ ಬರಬೇಕಿತ್ತು. ನೀವೆಲ್ಲರೂ ತುಂಬ ಅದೃಷ್ಟವಂತರು. ಇವತ್ತಿನ ದಿವಸಕ್ಕೆ ಸ್ಮಾರ್ಟ್ ಕ್ಲಾಸ್ ಎಂಬುದನ್ನು ರಾಮಕೃಷ್ಣ ಪ್ರೌಢಶಾಲೆಯಂತಹ ಅನುದಾನಿತ ಶಾಲೆ ನಿಮಗೋಸ್ಕರ ಅದನ್ನು ಒಂದು ವ್ಯವಸ್ಥೆ ಮಾಡಿ ಕೊಡ್ತದೆ ಅಂತಾದರೆ ನೀವು ನಿಜವಾಗಿಯೂ ಪುಣ್ಯವಂತರು ಮಕ್ಕಳೇ. ಇದರ ಒಳ್ಳೆಯ ಒಂದು ಪ್ರಯೋಜನವನ್ನು ಈಗ ಎಲ್ಲ ವ್ಯವಸ್ಥೆ ಕಲ್ಪಿಸಿಕೊಡ್ತಾರೆ. ನಿಮಗೆ ಸೆಕೆ ಆಗಬಾರ್ದು ಅಂತ ನಿರಂತರ ಫ್ಯಾನ್ ತಿರುಗಬೇಕು ಅಂತ ಸೋಲಾರ್ ಕರೆಂಟ್ ಆದರೆ ತುಂಬ ಖರ್ಚು ಬರ್ತದಲ್ವಾ. ಇದು ದೇವರ ದಯದಿಂದ ಫ್ರೀಯಾಗಿ ಸಿಗುವಂತಹ ಒಂದು ಸಂಪತ್ತು, ಅದು ಸಂಪನ್ಮೂಲ. ಅದನ್ನು ವಿದ್ಯುತ್ ರೂಪಕ್ಕೆ ಪರಿವರ್ತಿಸಿ ನಿಮಗೆ ಬೇಕಾದ ಫ್ಯಾನ್ ಇರ್ಬೋದು, ಯಾವುದು ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಇರ್ಬೋದು, ಇದರಲ್ಲಿ ರನ್ ಆಗುವ ರೀತಿಯಲ್ಲಿ ನಿಮಗೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿರ್ತಾರೆ. ಅದೇ ರೀತಿ ಸ್ಮಾರ್ಟ್ ಕ್ಲಾಸ್, ಈಗ ಎಲ್ಲ ವಿಷಯದಲ್ಲೂ ಸ್ಮಾರ್ಟ್ ವರ್ಕಿಗೆ ವ್ಯಾಲ್ಯೂ, ಹಾರ್ಡ್ ವರ್ಕಿಗೆ ವ್ಯಾಲ್ಯೂ ಇಲ್ಲ, ಸ್ಮಾರ್ಟ್ ವರ್ಕ್ ಅಲ್ವಾ. ಹಣ ನನ್ನ ಕೈಯಲ್ಲಿ ಈಗ 1 ಪೈಸೆ ಇಲ್ಲದಿದ್ದರೂ ನಾನು ಇಡೀ ಪ್ರಪಂಚ ಸುತ್ತಿ ಬರ್ಬೋದು, ಹೌದಲ್ವಾ. ಬ್ಯಾಂಕಿಗೆ ಹೋಗಿ ದುಡ್ಡು ತೆಗಿಬೇಕು ಅಂತ ಇಲ್ಲ, ATM ಕಾರ್ಡಿಗೆ ಹೋಗಿತ್ತು ದುಡ್ಡು ತೆಗಿತು, ಮೊಬೈಲಲ್ಲಿ ಆ್ಯಪ್ ಇದೆ, ಅದರಲ್ಲಿ ಒಬ್ಬರಿಗೆ ಟೀಚರಿಗೆ ನಾನು 1,000 ರೂಪಾಯಿ ಈಗಲೇ ನಿಂತು ಪೇ ಮಾಡ್ಬೋದು, ಹೌದಲ್ಲ. ಸ್ಮಾರ್ಟ್ ಎಲ್ಲ ನಿಮಿಷದಲ್ಲಿ ಆಗಿ ಹೋಗ್ತದೆ. ಆದರೆ ಮನುಷ್ಯನ ಜೀವನ ಏನಾಗ್ತಿದೆ ಅಂತ ಮೌಲ್ಯವನ್ನು ಸ್ವಲ್ಪ ಕಳೀತಾ ಇದೆ. ಹಿಂದಿನ ಹಾರ್ಡ್ ವರ್ಕಲ್ಲೂ ಜನರಿಗೆ ಮನುಷ್ಯನ ಸರ್ ಈಗಾಗಲೇ ಹೇಳಿದ್ದಾರೆ, ಮೌಲ್ಯದ ಒಂದು ಬೆಲೆ ತುಂಬ ಇತ್ತು, ಸಂಬಂಧಗಳ ಬೆಲೆ ಇತ್ತು. ನಾವೀಗ ಸ್ಮಾರ್ಟ್ ಆಗ್ತಾ ಇದ್ದೇವೆ, ಆದರೆ ನಮ್ಮಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ. ವ್ಯಕ್ತಿಗಳ ನಡುವಿನ ಆ ಒಂದು ಏನು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಸಂಬಂಧಗಳ ಪ್ರಾಮುಖ್ಯತೆ ಕಳೆದು ಹೋಗ್ತಾ ಇದೆ. ಹಿರಿಯರು ನಮ್ಮಲ್ಲಿ ಹಿರಿಯರು ಇಲ್ಲ. ಸ್ವಲ್ಪ ಹಣ ಆದ ತಕ್ಷಣ ಅವರಿಗೆ ಯಾರಾದರೂ ನೋಡುವ ಜನ ಇದ್ದಾರಾ ಅಂತ ನಾವು ಹುಡುಕುವ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಾವೆಲ್ಲ ಅಮೇರಿಕಾ, ಇಂಗ್ಲೆಂಡಲ್ಲಿ ಹೋಗಿ ಸೆಟ್ಲ್ ಆಗುವಂತಹ ಮಾತಾಡ್ತೇವೆ. ಮಕ್ಕಳೇ, ಏನೇ ಆಗಿ ಎಷ್ಟೇ ವ್ಯವಸ್ಥೆಗಳು ನಿಮಗೆ ಸಿಗಲಿ, ಏನೇ ಆಧುನಿಕತೆ ಎಲ್ಲ ಫೆಸಿಲಿಟೀಸ್ ಸಿಗಲಿ, ಅದರ ಜೊತೆಗೆ ನೀವು ಮೌಲ್ಯಗಳನ್ನು ಕಳೆದುಕೊಳ್ಳದೆ ಈ ದೇಶದ ನಿರ್ಮಾತೃರು ತಾವು, ಇಡೀ ದೇಶದ ಭವಿಷ್ಯ ನಿಮ್ಮಲ್ಲಿದೆ. ಅದನ್ನು ಮನಗಂಡು ದೇಶದ ಜೊತೆ ನಿಮ್ಮ ವೈಯಕ್ತಿಕ ಜೀವನವನ್ನು ಕೂಡ ಚೆನ್ನಾಗಿಟ್ಟುಕೊಂಡು ನಿಮ್ಮ ಭವಿಷ್ಯ ಉತ್ತಮವಾಗಲಿ. ಇಂಥ ಒಳ್ಳೆ ವಿದ್ಯಾರ್ಥಿಗಳನ್ನು ರೂಪಿಸ್ತಿರುವಂತಹ ರಾಮಕೃಷ್ಣ ಪ್ರೌಢಶಾಲೆಗೆ ನಾನು ಈ ಸಂದರ್ಭದಲ್ಲಿ, ಆಧುನಿಕತೆ ಹೆಚ್ಚಿನ ಶಾಲೆಗಳಲ್ಲಿ ಇಲ್ಲ, ಈ ಯಾವುದು ಸೋಲಾರ್ ಸಿಸ್ಟಮ್ ವ್ಯವಸ್ಥೆ ಆಗಲಿ, ಕೆಲವು ಪ್ರೈವೇಟ್ ಶಾಲೆಗಳಿದೆ, ನಿಮ್ಮ ಶಾಲೆ ಹತ್ತಿರವೇ ಇದೆ ಅಲ್ವಮ್ಮ, ಅಲ್ಲಿ ಅವರೇನು ಒದಗಿಸಿಕೊಡ್ತಾರೆ. ಯಾಕಂದರೆ ಅವ್ರ ಹತ್ರ ಬೇಕಾದಷ್ಟು ಫೀಸ್ ತಗೊಳ್ತಾರೆ ಮಕ್ಕಳಿಂದ. ಆದರೆ ಏನೊಂದು ಮಕ್ಕಳಿಗೆ ಭಾರ ಮಾಡದೆ ಸ್ವಯಂ ಇಂಟ್ರೆಸ್ಟಿಂದ ಬೇರೆ ಅವರನ್ನು ಅಪ್ರೋಚ್ ಆಗಿ ನಿಮಗೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶಾಲೆಯನ್ನು ಈ ಸಮಯದಲ್ಲಿ ಅಭಿನಂದಿಸುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ನೀತಾ ಕಿರಣ್ ಗಟ್ಟಿ ಅವರಿಗೆ. ನಮ್ಮ
BRP ಆಗಿದ್ದಾರೆ ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ. ನಮ್ಮ DDPಗಳು ಸುಧಾಕರ್ ಅವರು ಫೋನ್ ಮುಖಾಂತರ ಬರಲಿಕ್ಕಾಗೋದು, ನಮ್ಮ ಇಲಾಖೆಯಿಂದ ಒಬ್ಬರನ್ನು ಕಳಿಸ್ಕೊಡ್ತೇವೆ ಅಂತ ಹೇಳುವಾಗ ನೀತಾ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿದಿರಿ ಮೇಡಮ್. ಮುಂದೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ವಿದ್ಯಾಸಂಸ್ಥೆಗೆ ಇಷ್ಟೊಂದು ಸೋಲಾರ್ ವಿದ್ಯುತ್ ಘಟಕವನ್ನು ಒದಗಿಸಿಕೊಡೋದ್ರೊಂದಿಗೆ ನಮಗೆಲ್ಲರಿಗೂ ಸಹಾಯವನ್ನು ಮಾಡಿದಂಥ ಗೋಕುಲ್ದಾಸ್ ಪೈ ಅವರಿಗೆ ಗೌರವಾನ್ವಿತರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟುಕೊಂಡಿದ್ದೇವೆ. ದಯವಿಟ್ಟು ಅದನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿ. ನಮ್ಮ ಗೌರವವನ್ನು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಸ್ವೀಕರಿಸಿದಂತಹ ಶ್ರೀ ಗೋಕುಲ್ದಾಸ್ ಪೈಗಳು, ಮುಖ್ಯ ವ್ಯವಹಾರಾಧಿಕಾರಿಗಳು, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಪ್ರಧಾನ ಕಚೇರಿ ಮಂಗಳೂರು, ಇವರಿಗೆ ವಿದ್ಯಾಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ನಮ್ಮ ಇವತ್ತು ವೇದಿಕೆಯಲ್ಲಿ ಬಹಳ ಪ್ರೀತಿಯಿಂದ ನಮ್ಮ ಗೋಕುಲ್ದಾಸ್ ಪೈಗಳು ಕರೆದ ತಕ್ಷಣ ಆಗಮಿಸಿದ್ದಾರೆ. ಶ್ರೀಯುತ ಪ್ರಶಾಂತನ್ AGM ಸಹಾಯಕ ಮ್ಯಾನೇಜರ್ ಪ್ರಬಂಧಕರವರು, ಅವರಿಗೆ ಕೂಡ ಅವರ ಇರುವಿಕೆಯನ್ನು ಬಹಳ ಪ್ರೀತಿಯಿಂದ ಗುರುತಿಸಿಕೊಂಡು ಅವರಿಗೆ ಕೂಡ ಒಂದು ಸಣ್ಣ ಶಾಲೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ನಮ್ಮ ಸಂಚಾಲಕರಾದ ಜಯರಾಮ್ ಅಳ್ಳಪೋಡರ್ ಅವರಲ್ಲಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳು. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮೊಂದಿಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದೇನೆ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ನಮ್ಮ ಹಳೆ ವಿದ್ಯಾರ್ಥಿ ಸಂತೋಷ್ ಕುಮಾರ್ ರೈ ಬೋಳಿಯವರು ಮೊದಲು 3 ಲಕ್ಷ ಕೊಟ್ಟಿದ್ದರು. ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿ ಹೋಗಿದ್ರು. ಸೆಲ್ಕೋ ಸೋಲಾರ್ ಸಿಸ್ಟಮ್ ಲೈಟ್ ಸಿಸ್ಟಮ್ ಇದರ ಒಂದು ವತಿಯಿಂದ ನಮಗೆ ಸುಮಾರು 1,37,500 ರೂಪಾಯಿ ಕೊಡುಗೆಯಾಗಿ ಲಾಸ್ಟಿಗೆ ಕೊರತೆ ಬಜೆಟ್ ಅನ್ನು ನೀಗಿಸುವುದರೊಂದಿಗೆ ಅದರೊಂದಿಗೆ ಪ್ರತಿನಿತ್ಯ ನಮ್ಮ ಸಂಸ್ಥೆಯೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡು ಎಲ್ಲಿಯೂ ತೊಂದರೆ ಆಗದಾಗೆ ನಿಮಗೆಲ್ಲ ವ್ಯವಸ್ಥೆ ನಾವು ಕಲ್ಪಿಸಿಕೊಡ್ತೇವೆ ಅಂತೇಳಿ ರವಿ ಬಂಗೇರ ಅವರು ತಮ್ಮ ಸ್ವಂತ ಶಾಲೆ ಅಂತೇಳಿ, ನಾನು ಕಲಿತ ಶಾಲೆ ಅಂತ, ಅವರ ಕಲಿತ ಶಾಲೆ ಅಲ್ಲ, ಆ ಅಭಿಮಾನದಿಂದ ಕೆಲಸವನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾಗುವುದು, ಕೋಶಾಧಿಕಾರಿಗಳು, ಸಂಚಾಲಕರವರು ಹೇಳ್ತಾ ಇದ್ರು, ಅವರನ್ನು ನಾವು ಸಣ್ಣ ಮಟ್ಟಿಗೆ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಬೇಕು ಅಂತೇಳಿ. ಹಾಗಾಗಿ ರವೀನ್ ಬಂಗೇರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರನ್ನು ನಮ್ಮ ಗೋಕುಲ್ದಾಸ್ ಪೈಗಳು ಶಾಲು ಓದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇವತ್ತು ಸೆಲ್ಕೋ ಸೋಲಾರ್ ಲೈಟ್ ಸಿಸ್ಟಮ್ಸ್ನವರು ನಮಗೆ ಈ ರೀತಿಯ ಡಿಜಿಟಲ್ ಸ್ಮಾರ್ಟ್ ಕ್ಲಾಸನ್ನು ಕೊಟ್ಟಿರ್ಬೋದು, ಆದರೆ ಅದರ ನಿರ್ವಹಣೆ ಮಾಡುವಂಥದ್ದು ಕೂಡ ಬಹಳ ಪ್ರಾಮುಖ್ಯ ಆಗಿರ್ತದೆ. ಆ ನೆಲೆಯಲ್ಲಿ ನಮಗೆ ರವೀನ್ ಬಂಗೇರ್ ಅವರು ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕಾರವನ್ನು ಉತ್ತರೋತ್ತರ ನೀಡಲಿಕ್ಕಿದ್ದಾರೆ ಎನ್ನುವ ಅಭಿಲಾಷೆಯೊಂದಿಗೆ ಅವರಿಗೆ ಸಂಸ್ಥೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಬರಬೇಕಾದವರು ನಮ್ಮ ನೀತಾ ಮೇಡಮ್ ಅವರು ಬರದಿದ್ರು. ನೀತಾ ಮೇಡಮ್ ಬಹಳ ಓಡೋಡಿಕೊಂಡು ಬಂದು ನಮ್ಮ ಈ ಸಂಸ್ಥೆಯಲ್ಲಿ ಉಪಸ್ಥಿತಿ ಯಶಸ್ವಿಗೊಳಿಸಿದ್ದೀರಿ ಮೇಡಮ್ ನೀತಾ ಗಟ್ಟಿಯವರೇ, ತಮಗೂ ಆತ್ಮೀಯವಾದ ಅಭಿನಂದನೆ ಸಲ್ಲಿಸುತ್ತಾ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಕೋಶಾಧಿಕಾರಿಗಳು ಕಡಂಜ ಸೋಮಶೇಖರ್ ಚೌಟ್ರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಈಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಅಧ್ಯಕ್ಷೀಯ ಭಾಷಣ. ನಮ್ಮೆಲ್ಲ ಕಾರ್ಯಕ್ರಮ ಪಠ್ಯೇತರ ಆಗಿರ್ಬೋದು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದರೊಂದಿಗೆ ಕಾರ್ಯಕ್ರಮದ ಯಶಸ್ವಿಗೆ ಸಂಪೂರ್ಣವಾಗಿ ಕಾರಣಕರ್ತರಾಗಿರುವಂತಹ ನಮ್ಮ ಗೌರವಾನ್ವಿತ ಸಂಚಾಲಕರು ಜಯರಾಮ್ ಅಳ್ಳಪೋಡರ್ ಅವರು ಸಭಾಧ್ಯಕ್ಷತೆಯ ಮಾತುಗಳನ್ನಾಡಬೇಕು ಅಂತ ವಿನಂತಿ ಮಾಡ್ತೇನೆ. ನಮ್ಮ ವಿದ್ಯಾಸಂಸ್ಥೆಯ ಸೋಲಾರ್ ಘಟಕದ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಬಂದಂತಹ ಶ್ರೀಯುತ ಗೋಕುಲ್ದಾಸ್ ಪೈ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದಂತಹ ಪ್ರಶಾಂತ್ ರವರೇ, CRP ಆದ ಗೀತಾ ಮೇಡಮ್ರವರೇ, ನಮ್ಮ ಸಂಘದ ಕಾರ್ಯದರ್ಶಿಯವರಾದಂತಹ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾದಂಥ ರಾಜ್ಕುಮಾರ್ ಶೆಟ್ರೆ, ಕೋಶಾಧಿಕಾರಿಯಾದಂಥ ಸೋಮಶೇಖರ್ ಚೌಟ್ರೆ, ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ಎಡ್ವರ್ಡ್ ಐಮನ್ರವರೇ, ಹಾಗೂ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯಿನಿ ಉಷಾಲತರವರೇ,
ಎಲ್ಲ ಅಧ್ಯಾಪಕ ವೃಂದದವರೇ, ವಿದ್ಯಾರ್ಥಿನಿಯರೇ, ಪೋಷಕರೇ, ಇವತ್ತು ಗ್ರಾಮೀಣ ಪ್ರದೇಶವಾದಂತಹ ಈ ಪಾವೂರು ಹರೇಕಳದಂತಹ ಕುಗ್ರಾಮವಾದರೂ ಕೂಡ ನಗರದ ಯಾವುದೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ನಾವೇನು ಕಮ್ಮಿ ಇಲ್ಲ ಅಂತೇಳಿ ತೋರಿಸಿಕೊಡಲಿಕ್ಕೆ ಪ್ರಯತ್ನ ಪಟ್ಟಾಗ ಆ ನಮ್ಮ ಪ್ರಯತ್ನಕ್ಕೆ ಯಶಸ್ಸು ನೀಡಿದವರು ಹಲವಾರು ಮಂದಿ ಇದ್ದಾರೆ. ಅದರಲ್ಲಿ ಮೈಸೂರು ಲ್ಯಾಂಪ್ಸ್ ಲಿಮಿಟೆಡ್ನವರು ಇರ್ಬೋದು, ಕರ್ನಾಟಕ ಬ್ಯಾಂಕಿನವರು ಇರ್ಬೋದು, ಸೆಲ್ಕೋ ಸೋಲಾರ್ನವರು ಇರ್ಬೋದು. ಇವರೆಲ್ಲರ ಪ್ರೋತ್ಸಾಹ ನಮಗಿದ್ದ ಕಾರಣ ಇವತ್ತು ನಾವು ಈ ಒಳ್ಳೆಯ ಅತ್ಯುತ್ತಮ ಪವರ್ಫುಲ್ ಆದಂತಹ ಒಂದು ಸೋಲಾರ್ ಘಟಕವನ್ನು ಈ ಶಾಲೆಯಲ್ಲಿ ಅಳವಡಿಸಲಿಕ್ಕೆ ಸಾಧ್ಯತೆ ಇದೆ. ಅದರ ಒಟ್ಟಿಗೆ ಡಿಜಿಟಲ್ ಸ್ಮಾರ್ಟ್ ಕ್ಲಾಸನ್ನು ಕೂಡ ನಾವು ಅಳವಡಿಸಿಕೊಂಡಿದ್ದೇವೆ. ವಿದ್ಯಾರ್ಥಿಗಳು ನೀವು ಪುಣ್ಯವಂತರು. ಯಾಕಂತೇಳಿದರೆ 1966ರಲ್ಲಿ ಈ ಹೈಸ್ಕೂಲ್ ಸ್ಥಾಪನೆ ಆಗಿದೆ. ಆ ಸಂದರ್ಭದಲ್ಲಿ ನಾನಾಗಿರ್ಬೋದು, ರಾಜ್ಕುಮಾರ್ ಶೆಟ್ಟರಾಗಿರ್ಬೋದು, ಅಥವಾ ಸೋಮಶೇಖರ್ ಚೌಟ್ರಾಗಿರ್ಬೋದು, ನಾವೆಲ್ಲರೂ ಕೂಡ ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ನಿಮ್ಮಾಗೆ ಅಲ್ಲಿ ಎದುರಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದವರು. ಆವಾಗ ನಮಗೆ ಇಂತಹ ಸೌಕರ್ಯಗಳು ಏನಿಲ್ಲ. ಮುಖ್ಯೋಪಾಧ್ಯಾಯರುಗಳ ಪೆಟ್ಟೊಂದು ಬಿಟ್ಟರೆ ಅಥವಾ ಅಧ್ಯಾಪಕರುಗಳ ಯಾವುದೇ ಸಬ್ಜೆಕ್ಟಿನ ಅಧ್ಯಾಪಕರುಗಳ ಪೆಟ್ಟೊಂದು ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಆದರೆ ನೀವು ಮಕ್ಕಳು ಈಗ ಪುಣ್ಯವಂತರು. ಯಾಕಂತ ಹೇಳಿದರೆ ಯಾವ ಆಧುನಿಕ ಸೌಕರ್ಯಗಳು ಬರ್ತದೆ, ಸೌಲಭ್ಯಗಳು ಬರ್ತದೆ, ಅದನ್ನು ನಿಮಗೆ ಒದಗಿಸಿ ಕೊಡುವಲ್ಲಿ ಆಡಳಿತ ಮಂಡಳಿಯವರು ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳಿ ಕಡಾಖಂಡಿತವಾಗಿ ನಾವು ಹೇಳ್ತಾ ಇದ್ದೇವೆ. ಉದಾಹರಣೆಗೆ ಹೇಳುವುದಿದ್ರೆ, ಬಹುಶಃ ನನ್ನ ಗಮನದಲ್ಲಿರುವ ಪ್ರಕಾರವಾಗಿ ಸಾಧಾರಣ ಈ ಉಳ್ಳಾಲ ವಲಯದಲ್ಲಿ ಹವಾನಿಯಂತ್ರಿತ ಕಂಪ್ಯೂಟರ್ ಕ್ಲಾಸ್ ಬೇರೆ ಬಹುಶಃ ವಿದ್ಯಾಸಂಸ್ಥೆಗಳಲ್ಲಿ ಎಲ್ಲಿ ಇಲ್ಲ ಅಂತೇಳಿ ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರೊಟ್ಟಿಗೆ ಸುಸಜ್ಜಿತವಾದಂತಹ ಮಹಿಳಾ ಶೌಚಾಲಯ, ನಮ್ಮ ಈ ಹೈಸ್ಕೂಲ್ನಷ್ಟು ಒಳ್ಳೆಯಂತಹ ಒಂದು ಮಹಿಳಾ ಶೌಚಾಲಯ ಎಲ್ಲಿಯೂ ಕೂಡ ಇಲ್ಲ. ಅದೇ ರೀತಿ ಹೈಯರ್ ಪ್ರೈಮರಿಯಲ್ಲಿ ಕೂಡ ಅಷ್ಟೇ. ಅಂದರೆ ನಾವು 2002ರಲ್ಲಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಸ್ವರ್ಣ ಮಹೋತ್ಸವವನ್ನು ಆಚರಿಸಿದೆವು. ಆವಾಗ ಎಲ್ಲ ಕೊಡುಗೈ ದಾನಿಗಳನ್ನು ಒಟ್ಟುಗೂಡಿಸಿ ಅವರ ಆ ದಾನದ ಇದರಿಂದ ನಮ್ಮ ಶಾಲೆಗೆ ಆವಾಗ ಯಾವುದು ಅವಶ್ಯಕತೆ ಇತ್ತು ಅಂತಹ, ಉದಾಹರಣೆಗೆ ಕಾಂಪೌಂಡ್ ಹಾಲ್ ಇರ್ಬೋದು, ಸಣ್ಣ ಸಣ್ಣ ಶೌಚಾಲಯ ಇರ್ಬೋದು, ಅವಶ್ಯಕತೆಗಳನ್ನು ಈಡೇರಿಸಿಕೊಂಡು ಬಂದಿದ್ದೇವೆ. 2016ರಲ್ಲಿ ಈ ಹೈಸ್ಕೂಲ್ನ ಸ್ವರ್ಣ ಮಹೋತ್ಸವವನ್ನು ನಾವು ಮಾಡಿದೆವು. ಆ ಸಂದರ್ಭದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ನಮಗೆ ಶಾಲೆಯ ಋಣವನ್ನು ತೀರಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿತು ಅಂತ ಹೇಳುವಂಥ ದೃಷ್ಟಿಯಲ್ಲಿ ತಮ್ಮಲ್ಲಿ ಆದಷ್ಟು ಸೇವೆಯನ್ನು ಮಾಡಿಕೊಟ್ರು. ಅಂದರೆ ಈ ಸಂಪೂರ್ಣ ನಮ್ಮ ಈಗ ಯಾವ ಹೈಸ್ಕೂಲಲ್ಲಿ ವಿದ್ಯಾರ್ಥಿನಿಯರು ಉಪಯೋಗ ಮಾಡ್ತಾ ಇದ್ದಾರೆ ಆ ಒಂದು ಶೌಚಾಲಯದ ಸಂಪೂರ್ಣ ಖರ್ಚನ್ನು ಶ್ರೀಯುತ ಅಶೋಕ್ ಕುಮಾರ್ ಚೌಟ, ನಮ್ಮ ಹಳೆ ವಿದ್ಯಾರ್ಥಿ, ಕ್ಲಾಸಿಕ್ ಕಲರ್ ಲ್ಯಾಬ್, ಅವರು ಸಂಪೂರ್ಣ ಖರ್ಚನ್ನು ಒದಗಿಸಿಕೊಟ್ಟಿದ್ದಾರೆ. ಅದರೊಟ್ಟಿಗೆ ಆವಾಗ ಮಿಸ್ಟೇಕ್ ಆಗಿದ್ದಂತಹ ಎಲ್ಲ ಎಲೆಕ್ಟ್ರಿಸಿಟಿ ವ್ಯವಸ್ಥೆಗಳನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಹವಾನಿಯಂತ್ರಿತ AC ಕಂಪ್ಯೂಟರ್ ರೂಮನ್ನು ಮನೋಜ್ ಕುಮಾರ್ ಹೆಗಡೆ ಅವರು ಕೂಡ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದರು. ಅವರು ಅವರ ಕುಟುಂಬಿಕದವರಿಂದ ಬರೆಸಿಕೊಂಡಿದ್ದಾರೆ. ಮಾತ್ರವಲ್ಲ, ಸೋಮಶೇಖರ್ ಚೌಟ್ರ ಕೊಡುಗೆ ಕೂಡ ಇದರಲ್ಲಿದೆ. ಗೇಟಿನಲ್ಲಿ ಹೋಗುವಾಗಲೇ ಗೊತ್ತಾಗ್ತದೆ ಸ್ವರ್ಣ ಮಹೋತ್ಸವದಾಗ ಸೋಮಶೇಖರ್ ಚೌಟ್ರ ಕೊಡುಗೆ ಏನಂತೇಳಿ. ನಾನು ಎಲ್ಲರ ಹೆಸರೆತ್ತಿ ಹೇಳುವ ಉದ್ದೇಶ ನಂದಲ್ಲ. ಟೋಟಲ್ ಆಗಿ ಅಂತ ಹೇಳಿದರೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ಒಟ್ಟು ಸೇರಿಕೊಂಡು ಈ ವಿದ್ಯಾಸಂಸ್ಥೆಯನ್ನು ಬಲಪಡಿಸಬೇಕು, ಯಶಸ್ಸಿನತ್ತ ತರಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ಅದನ್ನೊಂದು ಹೈಲೈಟ್ ಮಾಡೋ ಉದ್ದೇಶ ಮಾತ್ರ. ಈ ಸಲ ಕೂಡ ಹಾಗೆ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು ಸತ್ಸಂಪ್ರದಾಯವನ್ನು ಹಾಕಿಕೊಂಡು ಬಂದಿದ್ದೇವೆ. ಅಂದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಯಾವುದೇ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿದರೆ, ಅದು ಒಳ್ಳೊಳ್ಳೆ ಅಧಿಕಾರಿಗಳಾಗಿರ್ಬೋದು ಅಥವಾ ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಂಥದ್ದಾಗಿದ್ರೂ ಕೂಡ ಅಂಥವರನ್ನು ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ನಮ್ಮಿಂದ ಆದಷ್ಟು ಮಟ್ಟಿಗೆ ಗೌರವಿಸುವುದು ಅಂತ ಹೇಳುವಂಥ ಒಂದು ಸತ್ಸಂಪ್ರದಾಯವನ್ನು ಹಾಕಿಕೊಂಡು ಬಂದಿದ್ದೆವು. ಅದೇ ರೀತಿ ಕಳೆದ ವರ್ಷ ನಮ್ಮ ಈ ವಿದ್ಯಾಸಂಸ್ಥೆಯ 2 ಹಳೆ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ಸರ್ಕಾರದ 2 ನಿಗಮಗಳ ಅಧ್ಯಕ್ಷರಾದರು.
ಆ ಸಂದರ್ಭದಲ್ಲಿ ನಾವು ಅವರನ್ನು ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಮತ್ತು ಆಡಳಿತ ಮಂಡಳಿ ಪರವಾಗಿ ಅಧ್ಯಾಪಕ ವೃಂದದ ಪರವಾಗಿ ಇಲ್ಲಿ ಸನ್ಮಾನಿಸಿದೆವು. ಆ ಸಂದರ್ಭದಲ್ಲಿ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿತು. ನಾನು ಪ್ರಾಸ್ತಾವಿಕವಾಗಿ ಹಾಗೆ ಅವರ ಹತ್ರ ಅಧ್ಯಕ್ಷರುಗಳ ಹತ್ರ ಒಂದು ಬೇಡಿಕೆಯನ್ನಿಟ್ಟೆ. ನಿಮ್ಮಿಂದ ಏನಾದರೂ ಸಹಾಯ ನಮ್ಮ ಈ ವಿದ್ಯಾಸಂಸ್ಥೆಗೆ ಮಾಡಲಿಕ್ಕೆ ಆಗುವುದಿದ್ರೆ ವಿದ್ಯಾಸಂಸ್ಥೆಯನ್ನು ಮರೀಬೇಡಿ, ನಮ್ಮನ್ನು ನೀವು ಯಾವತ್ತೂ ಮೇಲೆತ್ತಲಿಕ್ಕೆ ನೀವು ಪ್ರಯತ್ನ ಪಡಬೇಕಂತೇಳಿ. ಅದಕ್ಕೆ ಕೂಡಲೇ ಸ್ಪಂದಿಸಿದಂತಹ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಮೈಸೂರು ಎಲೆಕ್ಟ್ರಿಕಲ್ಸ್ನವರು, ಅದರ ಚೇರ್ಮನ್, ಅವರು ಕೂಡಲೇ ಅವರ CRF ಫಂಡಿಂದ ನಮ್ಮ ವಿದ್ಯಾಸಂಸ್ಥೆಗೆ 3 ಲಕ್ಷ ರೂಪಾಯಿ ಅತ್ಯಧಿಕ ಹಣವನ್ನು ಇಲ್ಲಿ ಮಂಜೂರು ಮಾಡಿದ್ದಾರೆ. ಆವಾಗ ನಿಜವಾಗಿ ಅಂತ ಹೇಳಿದರೆ ನಾವು ಅವ್ರ ಹತ್ರ ಡಿಮಾಂಡ್ ಇಟ್ಟದ್ದು ಒಂದು ಶಾಲಾ ವಾಹನವನ್ನು, ಸ್ಕೂಲ್ ಬಸ್ಸನ್ನು ಮಾಡಬೇಕಂತೇಳಿ. ಆದರೆ ಅದು ನಮಗೆ ಸ್ವಲ್ಪ ಕಷ್ಟ ಆದ ಕಾರಣ ಈ ಫಂಡನ್ನು ಯಾವುದಕ್ಕೆ ಉಪಯೋಗಿಸುವುದು ಅಂತ ಹೇಳುವಂಥ ಒಂದು ಜಿಜ್ಞಾಸೆಯಲ್ಲಿ ನಾವಿರುವಾಗ ಈ ಸೋಲಾರಿನ ಒಂದು ಪ್ಲ್ಯಾನ್ ನಮ್ಮ ಆಡಳಿತ ಮಂಡಳಿಯಲ್ಲಿ ಪ್ರಥಮವಾಗಿ ಕಾರ್ಯದರ್ಶಿ ಅವರನ್ನು ಸೂಚಿಸಿದ್ರು, ನಾವು ಸೋಲಾರ್ ಹಾಕಿದರೆ ಹೇಗೆ ಅಂತೇಳಿ. ಇದರ ಬಗ್ಗೆ ನಾವು ಸ್ವಲ್ಪ ಅನ್ವೇಷಣೆ ಮಾಡ್ತಾ ಹೋದಾಗ ನಮಗೆ ಎದುರಿಗೆ ಬಂದವರು ರವೀಂದ್ರವರು, ಸೆಲ್ಕೋ ಸೋಲಾರ್ನ ಇವರು. ಅವರ ಹತ್ರ ಹೇಳುವಾಗ ಅವರು ಇದಕ್ಕೊಂದು ಎಸ್ಟಿಮೇಟನ್ನು ಹಾಕಿ ಸುಮಾರು 7.5 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದರು. ಆವಾಗ ನಾವು ಒಮ್ಮೆ ನಿಜವಾಗಿಯೂ ನಾವು ಒಂದು ಆಶೆಯನ್ನು ಬಿಟ್ಟಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಹತ್ರ ಇರೋದು 3.5 ಲಕ್ಷ. ಈಗಾಗಲೇ ಗೋಕುಲ್ದಾಸ್ ಪೈ ಅವರು ಮಾತಾಡೋಕೆ ಹೇಳಿದರು, ಈಗಿನ ಕಾಲದಲ್ಲಿ ಕನ್ನಡ ಮಾಧ್ಯಮ ಶಾಲೆಯನ್ನು ನಡೆಸೋದು ಬಹಳ ಕಷ್ಟ ಅಂತೇಳಿ. ಯಾಕಂತ ಹೇಳಿದರೆ ಅವರಿಗೆ ಸ್ವಂತ ಅನುಭವ ಉಂಟು. ನಿಜವಾಗ್ಲೂ ನಾವು ಅದರಲ್ಲಿ ಒದ್ದಾಡ್ತಾ ಇದ್ದೇವೆ ಸರ್. ಆದರೂ ನಮ್ಮ ಮಕ್ಕಳು ಯಾವುದೇ ಆಧುನಿಕ ಸೌಕರ್ಯಗಳಲ್ಲಿ ಹಿಂದೆ ಬೀಳಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ನಾವೆಲ್ಲ ಪ್ರಯತ್ನ ಬರ್ತಾ ಇದ್ದೇವೆ. ಇವಾಗ ಈ 4.5 ಲಕ್ಷಕ್ಕೆ ಏನು ಮಾಡುವುದು ಅಂತ ಹೇಳುವಂಥ ವಿಷಯ ಬಂದಾಗ ನಮಗೆ ಹೊಳೆದದ್ದು ಕರ್ನಾಟಕ ಬ್ಯಾಂಕ್. ಯಾಕಂತ ಹೇಳಿದರೆ 2016ರಲ್ಲಿ ನಾವು ಸ್ವರ್ಣ ಮಹೋತ್ಸವವನ್ನು ಮಾಡುವ ಸಂದರ್ಭದಲ್ಲಿ ಕೂಡ ಕರ್ನಾಟಕ ಬ್ಯಾಂಕಿನವರು 4 ಲಕ್ಷ ರೂಪಾಯಿಯ ದೇಣಿಗೆಯನ್ನು ನಮಗೆ ಶೌಚಾಲಯದ ವ್ಯವಸ್ಥೆಗೆ ಅಂತೇಳಿ ಕೊಟ್ಟಿದ್ದಾರೆ. ಆವಾಗ ನಮಗೆ ಇವರು ಈ ಸ್ಕೀಮನ್ನು ಅವರ ಹತ್ರ ಹೇಳಿಕೊಂಡ್ರೆ ಏನಾದರೂ ಅವರು ಸಹಾಯ ಮಾಡಬಹುದು ಅಂತ ಹೇಳುವಂಥ ಒಂದು ದೃಷ್ಟಿಯನ್ನಿಟ್ಟುಕೊಂಡು ನಾವು ಅದರಲ್ಲಿ ಮುಂದುವರಿದೆವು. ಅದರಲ್ಲಿ ಮುಂದುವರಿಬೇಕಿದ್ರೂ ಕೂಡ ಕರ್ನಾಟಕ ಬ್ಯಾಂಕಿನಲ್ಲಿ ಇದ್ದಂತಹ ವೇಣುಗೋಪಾಲ್ ಭಟ್ ಅವರ ಭಾವ ಕೃಷ್ಣಶಾಸ್ತ್ರಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿಜ್ಞಾನ ಅಧ್ಯಾಪಕರಾಗಿದ್ದಾರೆ. ಅವರ ಮುಖಾಂತರ ವೇಣುಗೋಪಾಲ್ ಭಟ್ರ ಹತ್ರ ಹೋಗಿ ನಾವು ನಮ್ಮ ಬೇಡಿಕೆಯನ್ನಿಟ್ಟೆವು. ಅವರು ಪ್ರಯತ್ನ ಪಟ್ಟು 3 ಲಕ್ಷ ರೂಪಾಯಿ ಕರ್ನಾಟಕ ಬ್ಯಾಂಕಿಂದ ಈ ಸೋಲಾರ್ ಘಟಕಕ್ಕಾಗಿ ಒದಗಿಸಿಕೊಟ್ರು. ಈ ಸಂದರ್ಭದಲ್ಲಿ ನಾನು ವೇಣುಗೋಪಾಲ್ ಭಟ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅದು ನಮ್ಮ ಕರ್ತವ್ಯ. ಕೃಷ್ಣಶಾಸ್ತ್ರಿಗಳ ಮುಖಾಂತರ ಹೋದ ಕಾರಣ ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಕರ್ನಾಟಕ ಬ್ಯಾಂಕಿನ ಹೆಸರಿನಲ್ಲಿ ಮಾಡಲಿಕ್ಕೆ ಅವಕಾಶ ಆಯಿತು. ಮತ್ತೆ ಉಳಿಯಿತು 1.5 ಲಕ್ಷ ರೂಪಾಯಿ. ಆವಾಗ ನಮಗೆ ಒಂದು ಒಳ್ಳೆಯ ಶಕ್ತಿಯಾಗಿ ನಮ್ಮ ಮುಂದೆ ಬಂದದ್ದು ರವೀನ್ ಕುಲಾಲ್ರವರು. ಅವರು ಆಗಲೇ ತ್ಯಾಗಂ ಹೇಳಿದರು, ಅವರು ನಮ್ಮ ಹಳೆ ವಿದ್ಯಾರ್ಥಿ ಅಲ್ಲ ಅಂತೇಳಿ. ಅವರು ಹಳೆ ವಿದ್ಯಾರ್ಥಿ ಅಲ್ಲದಿದ್ದರೂ ನಮ್ಮ ಒಂದು ವೆಲ್ ವಿಷರ್ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅವರು ಅವರ ಸೆಲ್ಕೋ ಸೋಲಾರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಗುರುಪ್ರಕಾಶ್ ಹತ್ರ ಮಾತಾಡಿ ಆ ಬಾಕಿ ಉಳಿದ ಹಣವನ್ನು ಅವರು ಭರಿಸುವಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗಾಗಲೇ ಹೇಳಿದರು ತ್ಯಾಗಮ್ಮಾಗ, ಕರ್ನಾಟಕ ಬ್ಯಾಂಕಿಗೂ ಮತ್ತು ನಮಗೆ ಏನೋ ಒಂದು ಅವಿನಾಭಾವ ಸಂಬಂಧ ಅಂತೇಳಿ. ಅದು 100ಕ್ಕೆ 100 ಸತ್ಯ ಸರ್. ನಾವು ಈ ವಿದ್ಯಾಸಂಸ್ಥೆಯನ್ನು ಬಹಳ ಕಷ್ಟದಿಂದ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ನಮಗೆ ನಿಮ್ಮಂತಹ ಕೊಡುಗೈ ದಾನಿಗಳ ಅಭಯ ಹಸ್ತ ಇನ್ನು ಮುಂದಕ್ಕೂ ಕೂಡ ಬೇಕಾಗ್ತದೆ. ಆದರೆ ಯಾವತ್ತೂ ಈ ಒಂದು ಬಡ ಶಾಲೆಯನ್ನು ಕರ್ನಾಟಕ ಬ್ಯಾಂಕಿನವರು ಮರೀಬಾರ್ದು ಅಂತೇಳಿ ವಿನಂತಿಸಿಕೊಳ್ಳುತ್ತಾ ಕರ್ನಾಟಕ ಬ್ಯಾಂಕಿನ ಎಲ್ಲ ಆಡಳಿತ ಮಂಡಳಿಯವರಿಗೂ, ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಧಿಕಾರಿಗಳಿಗೂ, ವಿದ್ಯಾಸಂಸ್ಥೆಯ ಪರವಾಗಿ, ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಪರವಾಗಿ, ಎಲ್ಲ ಅಧ್ಯಾಪಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುವುದರೊಟ್ಟಿಗೆ ನನ್ನ ಈ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಅಧ್ಯಕ್ಷೀಯ ಭಾಷಣವನ್ನು
ಸಂಕ್ಷಿಪ್ತವಾಗಿ ನಿರ್ವಹಣೆ ನೀಡಿದಂತಹ ನಮ್ಮ ಗೌರವಾನ್ವಿತ ಸಂಚಾಲಕರು ಜಯರಾಮ್ ಆಳ್ವ ಪೋಡಾರ್ ಅವರಿಗೆ ನಮ್ಮ ನಿಮ್ಮಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಹೊಸಕುರಲ್ ನಿಕಟಪೂರ್ವ ಸಂಬಂಧ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅನ್ಸರ್ ಇನ್ನೊಳ್ಳಿ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಒಳ್ಳೆ ವರದಿಯನ್ನು ಕೊಟ್ಟರು, ಹಳ್ಳಿ ಮಕ್ಕಳು ದಿಲ್ಲಿಲಿ ಗೆದ್ರು ಅಂತೇಳಿ. ಆ ಆರ್ಟಿಕಲ್ ಎಷ್ಟೋ ತನಕ ಅಂತಂದ್ರೆ ನಮ್ಮ ಇಲಾಖೆಯಲ್ಲಿ ಒಳ್ಳೆ ಹೆಸರನ್ನ ತಂದಿಟ್ಟಿತ್ತು, ಆಯ್ತಲ್ಲ. ಹಾಗಾಗಿ ಈ ಮಾಧ್ಯಮ ಆಗ್ಬೋದು, ಪತ್ರಿಕೆ ಆಗಿರ್ಬೋದು, ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮೊಟ್ಟಿಗೆ ಸಂಬಂಧ ಇಟ್ಕೊಂಡು ನಮ್ಮೊಂದಿಗೆ ಪ್ರಚಾರ ಪಡಿಸೋದು, ಶಾಲೆಯ ಬಗ್ಗೆ ಒಳ್ಳೆ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಹೊಸಕುರಲ್ನ ಆಸೀಫ್ ಅವರು ನಮ್ಮೊಂದಿಗಿದ್ದು ಇಷ್ಟೊತ್ತು ಚಿತ್ರೀಕರಣ ಮಾಡಿದ್ದಾರೆ. ಆಗ್ಲಿ, ಸಂಸ್ಥೆಯ ಬಗ್ಗೆ ಅಭಿಮಾನದಿಂದ ನೀವು ಬಂದಿದ್ದೀರಿ. ನಿಮಗೆ ಸಂಸ್ಥೆಯ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿಮಗೆ ಒಂದು ಸಣ್ಣ ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ನಮ್ಮ ಸಂಚಾಲಕರಾದ ಜಯರಾಮ್ ಆಳ್ವ ಪೋಡಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕಿದ್ದಾರೆ. ಒಬ್ಬ ಕ್ರಿಯಾಶೀಲ ಶಿಕ್ಷಕಿ ಸುಮಲತಾ ಟೀಚರ್, ಹಿರಿಯ ಪ್ರಾಥಮಿಕ ಶಾಲೆಯ ಸುಮಲತಾ ಅವರು. ಪ್ರಥಮವಾಗಿ ಸರ್ವರಿಗೂ ಶುಭ ದಿನದ ಶುಭ ನಮನಗಳು. ಸೋಲಾರ್ ವಿದ್ಯುತ್ ಘಟಕ ಉದ್ಘಾಟನಾ ಸಮಾರಂಭದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಜಂಟಿ ಶಾಲೆಗಳ ಸಂಚಾಲಕರಾದ ಶ್ರೀಯುತ ಜಯರಾಮ್ ಆಳ್ವ ಪೋಡಾರ್ ಇವರಿಗೆ ಆಡಳಿತ ಮಂಡಳಿ ಹಾಗೂ ಜಂಟಿ ಶಾಲೆಗಳ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ ಕೆಟ್ಟದನ್ನು ತ್ಯಜಿಸಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಮಕ್ಕಳೇ ಎಂಬ ಹಿತ ನುಡಿಯಿಂದ ಕತ್ತಲೆಯಿಂದ ಬೆಳಕಿನೆಡೆಗೆ ಎಂಬ ಧ್ಯೇಯದಂತೆ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಗೋಕುಲ್ದಾಸ್ ಪೈ, ಮುಖ್ಯ ವ್ಯವಹಾರ ಅಧಿಕಾರಿ, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಪ್ರಧಾನ ಕಚೇರಿ, ಮಂಗಳೂರು ಇವರಿಗೆ ಆಡಳಿತ ಮಂಡಳಿ ಹಾಗೂ ಜಂಟಿ ಶಾಲೆಗಳ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಅಲಂಕರಿಸಿದ ಕರ್ನಾಟಕ ಬ್ಯಾಂಕ್ ಮಂಗಳೂರು ಪ್ರಾದೇಶಿಕ ಕಚೇರಿಯ ಎಜಿಎಂ ಆಗಿರುವ ಶ್ರೀಯುತ ಪ್ರಶಾಂತನ್ ಇವರಿಗೂ ಜಂಟಿ ಶಾಲೆಗಳ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಸದಾ ನಗುಮುಖದಿಂದ ನಮ್ಮನ್ನು ಬರಮಾಡಿಕೊಂಡು ತಾಳ್ಮೆಯಿಂದ ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹರಿಸುವ ನಮ್ಮ BRP ಆಗಿರುವ ಶ್ರೀಮತಿ ನೀತಾ ಗಟ್ಟಿ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಇವರಿಗೂ ಜಂಟಿ ಶಾಲೆಗಳ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ರಾಜ್ಕುಮಾರ್ ಶೆಟ್ಟಿ ಇವರಿಗೂ ಜಂಟಿ ಶಾಲೆಗಳ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಕೋಶಾಧಿಕಾರಿಗಳು ಆಗಿರುವ ಶ್ರೀಯುತ ಸೋಮಶೇಖರ್ ಚೌಟ ಕಡೆಂಜ ಇವರಿಗೂ ಕೂಡ ಆಡಳಿತ ಮಂಡಳಿ ಹಾಗೂ ಜಂಟಿ ಶಾಲೆಗಳ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಜಂಟಿ ಶಾಲೆಗಳ ಮುಖ್ಯ ಶಿಕ್ಷಕರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಸೆಲ್ಕೋ ಕಂಪನಿಯ ಮ್ಯಾನೇಜರ್ ಆಗಿರುವ ಶ್ರೀಯುತ ರವಿ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಜಂಟಿ ಶಾಲೆಗಳ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ವಿದ್ಯಾರ್ಥಿ ವೃಂದದವರಿಗೂ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹೊಸಕುರಲ್ ಚಾನೆಲ್ನ ಮಾಧ್ಯಮ ಮಿತ್ರರು ಇವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಿರೂಪಣೆ ಮಾಡಿದ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ತ್ಯಾಗಂ ಸರ್ ಇವರಿಗೂ ಕೂಡ ಆಡಳಿತ ಮಂಡಳಿ ಹಾಗೂ ಜಂಟಿ ಶಾಲೆಗಳ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮಗದೊಮ್ಮೆ ಸರ್ವರಿಗೂ ವಂದಿಸುತ್ತಾ ನನ್ನ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ.